ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 82ನೇ ಭಾಗ, 13ನೇ ಸರ್ಗ. ಅದರ 37ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕು. 36ನೇ ಸರ್ಗದವರೆಗೆ ಈ ಹಿಂದೆ ಕಥಾ ಮುಕ್ತಾಯ ಕಂಡಾಗ ಆಚಾರ್ಯರು ಕಬೆನಾಡಿಗೆ ಬಂದರು. ಕಬೆ ಸಿಂಹ ಅಥವಾ ಜಯಸಿಂಹ, ಕಬೆನಾಡ ಸಿಂಹ ಏನಿದ್ದ ಅವನ ಹೆಸರು ಜಯಸಿಂಹ ಅಂಥೇಳಿ, ಕಬೆನಾಡ ದೊರೆ ಆದ್ದರಿಂದ ಕಬೆ ಸಿಂಹ ಅಂತ ಅವನನ್ನು ಸಂಕ್ಷಿಪ್ತವಾಗಿ ಜನ ಕರೀತಿದ್ರು. ಅವನ ರಾಜ್ಯದಲ್ಲಿದ್ದಂಥ ಪದ್ಮತೀರ್ಥ, ಪುಂಡರೀಕಪುರಿ ಮೊದಲಾದವರೇ ಕೆಲವರು ಊರ ಮುಖಂಡರ ಸಹಾಯದಿಂದ, ಊರ ಮುಖಂಡರು ಈ ಪದ್ಮತೀರ್ಥ ಮತ್ತು ಪುಂಡರೀಕಪುರಿ ಇವರ ಪ್ರಚೋದನೆಗೊಳಗಾಗಿ ಆಚಾರ್ಯರ ಗ್ರಂಥ ಸಂಪತ್ತನ್ನು ಅಪಹಾರ ಮಾಡಿಸಿಬಿಟ್ಟಿದ್ರು. ಆಚಾರ್ಯರ ಗ್ರಂಥ ಸಂಪತ್ತು ಶಂಕರ ಪಂಡಿತರು ಅಂತ, ತ್ರಿವಿಕ್ರಮ ಪಂಡಿತರ ಸಹೋದರ, ಅವರ ಮನೆಯಲ್ಲಿ ಸುರಕ್ಷಿತವಾಗಿತ್ತು. ಆಚಾರ್ಯರ ಆ ಗ್ರಂಥ ಸಂಪತ್ತನ್ನು ಅವರು ಅಪಹಾರ ಮಾಡಿದರು. ಆಗ ಆಚಾರ್ಯರು ಒಂದು ಬಾರಿ ಆ ಕಬೆನಾಡಿಗೆ ಬಂದಿದ್ರು. ಕಬೆನಾಡಿಗೆ ಬಂದು ಆ ರಾಜನ ನಮಸ್ಕಾರ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿದ್ರು. ಆದರೆ ಯಾರು ಕೆಲವರು ಗ್ರಾಮದ ಮುಖ್ಯಸ್ಥರು ಇವರೆಲ್ಲ ಇಂಥ ಕಾರ್ಯವನ್ನು ಮಾಡಿದ್ರು, ಅವರೇ ಮುಂದೆ ಬರಲಿ, ಎಲ್ಲರ ಎದುರಿಗೆ ರಾಜ ಮತ್ತು ಉಳಿದವರು, ಊರ ಹಿರಿಯರು, ಜನಸಾಮಾನ್ಯರು ಇವರ ಉಪಸ್ಥಿತಿಯಲ್ಲಿ ಆ ಗ್ರಂಥಗಳ ವಶವನ್ನು ನಾವು ತಗೋತೇವೆ, ಮತ್ತೆ ರಾಜ ಒಬ್ಬನೇ ಇದ್ರೂ ಉಪಯೋಗವಿಲ್ಲ ಅಂತ ಈ ಆಚಾರ್ಯರು ಆ ರಾಜನಿಗೆ ಸಮಾಧಾನ ಹೇಳಿ ಕಳಿಸಿಬಿಟ್ಟಿದ್ರು. 13ನೇ ಸರ್ಗದ 1ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿತ್ತು. ಪೃಥ್ವೀಭಿತ್ ಪ್ರಣತಿಂ ಗೃಹೀತವಂತಂ. ರಾಜನ ನಮಸ್ಕಾರವನ್ನೆಲ್ಲ ಸ್ವೀಕಾರ ಮಾಡಿದ್ರು. ಮುಂದೆ ಸಹ್ಯ ಪರ್ವತಕ್ಕೆ ಹೊರಟೋಗಿದ್ರು. ಸಹ್ಯ ಪರ್ವತಕ್ಕೆ ಅಂದರೆ ಘಟ್ಟದ ಕೆಳಗೆ ಉಡುಪಿ ನಾಡು, ದಕ್ಷಿಣ ಕನ್ನಡ ಈ ನಾಡು. ಅಲ್ಲಿಂದ ಘಟ್ಟದ ಮೇಲೆ ಏರಿ ಅವರು ತಮ್ಮ ಶಿಷ್ಯರು ಯಾರೋ ಅವರನ್ನು ಕರೆದಿದ್ರು, ಅವರ ಭಿಕ್ಷೆ, ಅವರ ಅನುಗ್ರಹ ಇತ್ಯಾದಿಗಳ ಕಾರಣಕ್ಕಾಗಿ ಮೇಲೆ ಹೊರಟೋಗ್ಬಿಟ್ಟಿದ್ರು. ಅದಾದ ಮೇಲೆ ಮತ್ತೆ ರಾಜ ಒಬ್ಬ ದೂತನನ್ನು ಕೊಟ್ಟು ಕಳಿಸಿದ ಆಚಾರ್ಯರ ಕಡೆಗೆ. ಈಗ ನೀವು ಬರಬೇಕು, ತಾವು ಹೇಳಿದಂಥ ಏರ್ಪಾಡನ್ನೆಲ್ಲ ಮಾಡಿದ್ದೇವೆ, ಜನಸಾಮಾನ್ಯರು, ಗ್ರಾಮದ ಮುಖಂಡರು ಅವರೆಲ್ಲ ಅಲ್ಲಿ ಬರೋರಿದ್ದಾರೆ, ಸ್ವಯಂ ನಾವು ಕೂಡ ದೊರೆಗಳಲ್ಲಿರ್ತೇವೆ, ಎಲ್ಲರ ಉಪಸ್ಥಿತಿಯಲ್ಲಿ ನಿಮಗೆ ಗ್ರಂಥಗಳನ್ನು ನಿಮ್ಮ ವಶಕ್ಕೆ ಕೊಡ್ತೀವಿ ಅಂತ ಅವರು ರಾಜ ಹೇಳಿ ಕಳಿಸಿದ. ಅದರಂತೆ ಅವರು ಕೆಳಗಿಳಿದು ಬಂದು, ಘಟ್ಟದ ಮೇಲಿನಿಂದ ಕೆಳಗಿಳಿದು ಬಂದರು. ಕೆಳಗಿಳಿದು ಸಂಚಾರ ಮಾಡ್ತಾ, ವೇಗವಾಗಿ ಸಂಚಾರ ಮಾಡ್ತಾ ಮುಂದೆ ಬಂದರು. ಒಂದು ಊರಿನಲ್ಲಿ ಉಳ್ಕೊಂಡಿದ್ರು, ಮದವೂರು ಅಂತ. ಮದವೂರು, ಮಧೂರು, ಮದನೇಶ್ವರ ಅಂತಿಗೆಲ್ಲ ಕರೀತಾರೆ. ವಸ್ತುತಃ ಅದು ಮದ ಊರು, ಅಲ್ಪ ಪ್ರಾಣದ್ದು ಇರಬೇಕಲ್ಲಿ. ಆ ಊರಿಗೆ ಬಂದು ಇಳ್ಕೊಂಡಿದ್ರು ಘಟ್ಟದ ಕೆಳಗೆ. ಆ ಊರಿನಲ್ಲಿ ರಾತ್ರಿ ಕಳೆದು ಬೆಳಗಾಗಿ ಎದ್ದು ಕೂಡಲೇ ಮತ್ತೆ ಅವಸರದಿಂದ ಪ್ರಯಾಣ ಮುಂದುವರೆಸಿದ್ರು. ಅವರು ಕಬೆನಾಡಿಗೆ ಬಂದರು. ಕಬೆನಾಡಿಗೆ ಬಂದ ಮೇಲೆ ರಾಜ ಅವ್ರ ಸ್ವಾಗತಕ್ಕೆ ಸಿದ್ಧನಾಗಿದ್ದ. ತನ್ನ ಪ್ರಾಂತದ ಸೀಮೆಗೆ ಅವರು ಬಂದಿದ್ದಾರೆ ಅಂತ ಗೊತ್ತಾದ ಕೂಡಲೇ ತಾನು ತನ್ನ ಸೈನಿಕರನ್ನ, ಸೇನಾಪತಿಗಳನ್ನೆಲ್ಲ ಹಿಂದಿಟ್ಟು ಕೆಲವು ವಿದ್ವಾಂಸರು, ಪುರೋಹಿತರನ್ನ ಕರೆದುಕೊಂಡು ಆಚಾರ್ಯರ ಸ್ವಾಗತಕ್ಕೆ ಬಂದ. ಆಚಾರ್ಯರು ಮುಂದೆ ಹೋಗ್ತಾ ಇದ್ರು, ಆತ ಹಿಂದೆ ಬರ್ತಿದ್ದ. ಹೀಗೆ ಅವ್ರ ಊರಿನೊಳಗೆ ಕಾಲಿಟ್ಟರು ಆಚಾರ್ಯರು. ಆಚಾರ್ಯರ ದೇಹ ಲಕ್ಷಣಗಳನ್ನು, ಪ್ರತಿಮೆಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ವಿದ್ವಾಂಸರು ಬೇಕಾದಷ್ಟು ಓದಿದ್ರು. ಆದರೆ ಅಂಥದೊಂದು ಜೀವಂತ ಮಾದರಿ ಎಲ್ಲಾರು ಸಿಗಬಹುದು ಅಂತ ಅವ್ರು ಹುಡುಕಾಡಿದ್ರೆ ಯಾವುದೂ ಸಿಕ್ಕಿರಲಿಲ್ಲ ಅಲ್ಲಿವರೆಗೆ. ಆಚಾರ್ಯರ ಶರೀರ ಸೌಷ್ಠವವನ್ನು ನೋಡಿ ಈ ಪ್ರತಿಮಾ ಇದ್ದು ಹೀಗಿರಬೇಕು ಅಂತ ಅವರೆಲ್ಲ ತೀರ್ಮಾನ ಮಾಡಿಕೊಂಡ್ರು. ಅಲ್ಲಿಗೆ 36ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಆಚಾರ್ಯರಿಗೆ ಸುತ್ತಮುತ್ತಲಿರುವಂತಹ ಜನರ ಬಗ್ಗೆ ಒಂದು ಕಾಳಜಿ ಬಂತಂತೆ. ಅದೇನಂದ್ರೆ, ಸಮೀಪದಲ್ಲಿ ಯುವಕರಾದವರು, ಶಕ್ತಿಶಾಲಿಗಳಾದವರೆಲ್ಲ ಸಮೀಪಕ್ಕೆ ಬಂದು ಆಚಾರ್ಯರ ಸಮೀಪ ದರ್ಶನ ಮಾಡಿಕೊಂಡು ಅವ್ರ ಕಾಲಿಗೆ ಬಿದ್ದು ಇದನ್ನೆಲ್ಲ ಮಾಡ್ತಾರೆ. ಎಲ್ಲೇ ಒಬ್ಬರು ಮಹಾತ್ಮರು ಬಂದರೆ, ಶುದ್ಧರಾದಂತಹ ರಾಜಕಾರಣಿಗಳು ಬಂದರೂ ಕೂಡ ಜನ ದಟ್ಟಣೆ ಇರ್ತದೆ. ಅಂಥದ್ರಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾದಂತಹ ನಿಷ್ಕಳಂಕ ವ್ಯಕ್ತಿತ್ವದ ಸಾಧು ಸಜ್ಜನರು ಬಂದರೆ ಜನ ಹೆಚ್ಚು ಮುಗಿಬೀಳ್ತಾರೆ. ವಯಸ್ಕರು, ವಯಸ್ಸಿನಲ್ಲಿದ್ದವರು, ಬಲಶಾಲಿಗಳಾದವರೆಲ್ಲ ಮುಂದೆ ಬರ್ತಾ ಇದ್ರು. ಕೆಲವರಿಗೆ ಅವರ ಸಮೀಪಕ್ಕೆ ಬರ್ಲಿಕ್ಕಾಗಲಿಲ್ಲ, ಹೆಣ್ಮಕ್ಳು, ಮಕ್ಕಳು, ಮುದುಕರು, ಇಂಥವರಿಗೆಲ್ಲ ಅವರೆಲ್ಲ ದೂರ ನಿಂತಿದ್ರು. ಆ ಸಮೀಪಕ್ಕೆ ನಾವು ಹೋಗೋದು ಹೇಗೆ ಅಂತ
ಅದು ಸಾಧ್ಯ ಆಗದೆ ದೂರ ನಿಂತಿದ್ರು. ಆಗ ಆಚಾರ್ಯರು ಅವ್ರನ್ನ ಗಮನಿಸಿ ಅವ್ರಿಗೂ ಕೂಡ ದರ್ಶನ ಆಗುವಂತೆ ಮಾಡಿದ್ರು. ಅದು ಹೇಗೆ ಮಾಡಿದ್ರು ಅಂದ್ರೆ ಬಹಳ ವಿಚಿತ್ರ. ಅಲ್ಲಿ ಸಮೀಪದಲ್ಲಿದ್ದವ್ರು ಯಾರಿಗೂ ಆಚಾರ್ಯ ಆ ಶಕ್ತಿ ಗೊತ್ತಾಗ್ಲಿಲ್ಲ. ಆಚಾರ್ಯರು ಎತ್ತರವಾದ ಆಳಾದ್ರಿಂದ ದೂರದಲ್ಲಿದ್ದವರಿಗೂ ಕಾಣ್ತಿದ್ರು. ಆದರೆ ಜನದಟ್ಟಣೆ ಹೆಚ್ಚಿದ್ದರಿಂದ ಆಚಾರ್ಯರ ಎತ್ತರವಾದಂತಹ ನಿಲುವು ಕೂಡ ದೂರದಲ್ಲಿರುವಂತಹ ಜನರಿಗೆ ಕಾಣದೇ ಇರುವ ಪರಿಸ್ಥಿತಿ ಇತ್ತು. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರಂದ್ರೆ ತನ್ನ ಎದೆಯಿಂದ ಮೇಲೆ ಈ ಹೆಚ್ಚು ದೂರದಲ್ಲಿದ್ದವರಿಗೆ ಮತ್ತು ಕಾಣುವಂತೆ ಮಾಡಿದರು. ತಮ್ಮ ಶಕ್ತಿಯಿಂದ ಅದನ್ನು ಕಾಣುವಂತೆ ಮಾಡಿಬಿಟ್ರು ಅಂತ. ಸಮದರ್ಶಯತ್ ಊರ್ಧ್ವಂ ಓರಸೋಸವು, ಆ ಎದೆಯ ಭಾಗದಿಂದ ಮೇಲೆ ಹೆಚ್ಚಾಗಿ ಅವರು ಕಾಣುವಂತೆ ಮಾಡಿದ್ರು. ಪೂರ್ವಮಾನ ಉಚ್ಚಮಾನೋ ಭೂತ್ವ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ಸಾಮಾನ್ಯ ಅಳತೆ ಏನಿರ್ತದಲ್ಲ, ಒಂದು 6 ಅಡಿ ನಿಲುವಿನ ಎತ್ತರ ಅಂತ ತಿಳ್ಕೊಳ್ರಿ. ಅದರಲ್ಲೇ ಆ ಎದೆಯಿಂದ ತಲೆಯ ತನಕ ಏನು ಅವ್ರ ಭಾಗ ಇದೆ ಅದನ್ನು ಮತ್ತಷ್ಟು ಹಿಗ್ಗಿಸಿದ್ದು ವಿಚಿತ್ರವಾಗಿ ಕಾಣಬಾರ್ದು ನೋಡಿದವರಿಗೆ. ಇದೇ ಇದಕ್ಕಿದ್ದಂಗೆ ತಲೆ ಮುಖ ಇವೆಲ್ಲ ದೊಡ್ಡದಾಗಿ ಕಾಣ್ತಿದೆಯಲ್ಲ ಅಂತ ಅದು ವಿಲಕ್ಷಣವಾಗಿಯೂ ಕಾಣಬಾರ್ದು, ಸಹಜವಾಗಿ ಕಾಣಿಸಿರ್ಬೇಕು. ಆದ್ರೆ ದೂರದಲ್ಲಿದ್ದವರು ಕಾಣಬೇಕು ಅಂತ ಒಂದು ಶಕ್ತಿಯನ್ನು ಅವರು ತೋರಿಸಿಬಿಟ್ರು ಆಚಾರ್ಯರು. ಸವಿಕಾಸ ದೃಶಾಂ ಕೃತಾಂಜಲೀನಾಂ ಜನತಾನಾಂ ಪರಮಾದರಾನ್ನತಾನಾಂ ವಲಯೇನ ವೃತಃ ಪ್ರಿಯಂ ಮುರಾರೇಹ ಪ್ರವಿವೇಶ ಆಯತನಂ ಪ್ರಬರ್ಹ ಬೋಧ. ಜನ ಕಣ್ಣರಳಿಸಿ ಆಚಾರ್ಯರನ್ನು ನೋಡ್ತಾ ಇದ್ರು, ಕೈ ಮುಗಿದಿದ್ರು, ಬಹಳ ಗೌರವ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿದ್ರು. ಅಂತ ಜನರೆಲ್ಲ ಸುತ್ತಮುತ್ತಲಿದ್ರು. ಅಲ್ಲಿಂದ ಮುಂದೆ ಅವರು ವಿಷ್ಣುಮಂಗಲ ಅಂತ ಆ ಪ್ರದೇಶ ಏನಿದೆ, ಆ ಪ್ರದೇಶದ ಅಧಿಪತಿಯಾದಂತಹ ಭಗವಂತನ ಒಂದು ದೇವಾಲಯ, ಆ ದೇವಾಲಯಕ್ಕೆ ಅವರು ಬಂದು ತಲುಪಿದ್ರು. ಪ್ರವಿವೇಶ ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ರು. ಪ್ರಬರ್ಹ ಬೋಧ ಅಂತ ಆಚಾರ್ಯರು ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಬೋಧ ಅಂದ್ರೆ ಜ್ಞಾನ ಅಂತ ಅರ್ಥ. ಪೂರ್ಣ ಬೋಧ ಅಂತೆಲ್ಲ ಹಿಂದೆ ಬಂದಿತ್ತು. ಪ್ರಬರ್ಹ ಅಂದ್ರೆ ಹೆಚ್ಚಿಂದು ಅಂತ ಅರ್ಥ, ಶ್ರೇಷ್ಠ ಜ್ಞಾನಿ ಅಂತ ಅರ್ಥ. ಆಚಾರ್ಯರು ಅಲ್ಲಿ ಬಂದಾಗ ಆಚಾರ್ಯರಿಗಾಗಿ ಮೊದಲೇ ಒಂದು ವೇದಿಕೆಯನ್ನೆಲ್ಲ ತಯಾರು ಮಾಡಿದ್ರು. ರಾಜನ ಮಂತ್ರಿಗಳು, ಸೇನಾಪತಿಗಳು ಮೊದಲಾದವರು, ಗ್ರಾಮದ ಹಿರಿಯರು, ಇವರೆಲ್ಲ ವಿವಿಧ ಪ್ರಭುಗಳು ಅಂದ್ರೆ ಹಿರಿಯರೆಲ್ಲರು ಅವರ ಮಧ್ಯದಲ್ಲಿ ಆಚಾರ್ಯರು ಕೂತಿದ್ದಾರೆ. ಆಚಾರ್ಯರ ಪಕ್ಕದಲ್ಲೇ ನರದೇವ ಅಂದ್ರೆ ಜಯಸಿಂಹ ರಾಜ ಕೂತಿದ್ದಾನೆ. ನರದೇವೇನ ಸಮಂ ಸ ಗೂಢದೇವ, ಒಂದು ಪಕ್ಕದಲ್ಲಿ ನರದೇವ ಮನುಷ್ಯ, ಅವನ ಪಕ್ಕದಲ್ಲಿ ಈ ಗೂಢದೇವ ಅಂದ್ರೆ ವಸುತಃ ಇವರು ದೇವತೆ. ಆದ್ರೆ ಇವರ ದೇವತ್ವ ಅಲ್ಲಿ ಯಾರಿಗೂ ವ್ಯಕ್ತ ಆಗುವಂತಿರ್ಲಿಲ್ಲ, ಅದರಿಂದ ಇವರು ಗೂಢದೇವ ಅಂತ ಕರೀತಾರೆ ಅವ್ರನ್ನ. ಅವ್ರು ಹೇಗೆ ಕಾಣಿಸಿದ್ರು ದೂರದಲ್ಲಿ ನೋಡುವಂತೆ ಅಂತಂದ್ರೆ, ವಿಭವ ಉಡುರಾಡಿವೋಡು ಮಧ್ಯೆ ಸಹ ಮತ್ಸ್ಯ ಸ್ತನಯೇನ ಪೂರ್ಣ ಬಿಂಬ. ಸುತ್ತಮುತ್ತಲೆಲ್ಲ ನಕ್ಷತ್ರಗಳು, ಸಣ್ಣ ಸಣ್ಣ ನಕ್ಷತ್ರಗಳು. ಆ ನಕ್ಷತ್ರಗಳ ನಡುವೆ ಚಂದ್ರ, ಆ ಚಂದ್ರನ ಪಕ್ಕದಲ್ಲಿ ಕುಜ, ಅಂಗಾರಕ ಗ್ರಹ ಆ ಉಳಿದ ನಕ್ಷತ್ರಗಳಿಗಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿರ್ತದೆ. ಆದರೆ ಚಂದ್ರನಷ್ಟು ಅದಕ್ಕೆ ಶೋಭೆ ಇರೋದಿಲ್ಲ. ಅದರಂತೆ ಉಳಿದ ಊರ ಹಿರಿಯರು, ಸೇನಾಪತಿಗಳು, ಮಂತ್ರಿಗಳೆಲ್ಲ ನಕ್ಷತ್ರಗಳಂತೆ ಇದ್ರೆ, ಈ ಜಯಸಿಂಹ ಅಂಗಾರಕ ಗ್ರಹದಂತೆ, ಮಂಗಳ ಗ್ರಹದಂತೆ ಇದ್ದ. ಮಹ್ಯಾಹ ತನಯ, ಭೂಮಿಯ ತನಯ ಅಂತಂದ್ರೆ ಮಂಗಳ ಗ್ರಹ, ಅಂಗಾರಕ. ಹೀಗೆ ಅಂಗಾರಕ ಗ್ರಹ ಮತ್ತು ಚಂದ್ರನಂತೆ ಆ ರಾಜ ಮತ್ತು ಆಚಾರ್ಯರು ಅಲ್ಲಿ ಶೋಭಿಸಿದರು ಆ ಸಭೆಯ ಮಧ್ಯದಲ್ಲಿ. ಮುಂದೇನ್ ಮಾಡಿದ್ರು, ಪ್ರಾಸ್ತಾವಿಕವಾದಂತಹ ಸ್ವಾಗತ ವಚನ ಇತ್ಯಾದಿಗಳೆಲ್ಲ ಆಗಿದ್ದಿರಬೇಕು. ಅದಾದ್ಮೇಲೆ ಆಚಾರ್ಯರ ಆಶೀರ್ವಚನ ಕೇಳಬೇಕು ಅಂತ ಜನ ಕಾತರರಾಗಿದ್ರು. ಅದು ಪ್ರಾರಂಭ ಆಯಿತು. ಅಲ್ಲೊಂದು ವಿಶಿಷ್ಟವಾದಂತಹ ಪ್ರವಚನವನ್ನು ಆಚಾರ್ಯರು ಮಾಡಿದರು, ವಿಶಿಷ್ಟವಾದ ರೀತಿಯಲ್ಲಿ. ಅದೇನೆಂದ್ರೆ, ಸಾಮಾನ್ಯವಾಗಿ ಅದು ಎಲ್ಲ ವೇದಿಕೆಗಳಲ್ಲಿ ಅಂಥದ್ದೊಂದು ಪ್ರವಚನ ನಡೀತಿರೋದಿಲ್ಲ. ಆಚಾರ್ಯರು ಕೂಡ ಎಲ್ಲ ಕಡೆ ಆ ಥರ ಮಾಡ್ತಿದ್ರು ಅಂತಿಲ್ಲ, ಕೆಲವು ಕಡೆ ಆ ಥರ ಮಾಡ್ತಿದ್ದಿರಬೇಕು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ದೊಡ್ಡ ವಿದ್ವಾಂಸರು ಪೀಠಾಧ್ಯಕ್ಷರು ಬಂದರೆ ಅವರೊಬ್ಬರು ಪ್ರವಚನ ಮಾಡ್ತಾರೆ, ಭಾಗವತವೇ ಆಗಲಿ, ರಾಮಾಯಣವೇ ಆಗಲಿ, ಮತ್ತೇನೇ ಆಗಲಿ. ಇಲ್ಲೇನಾಗಿತ್ತು ಅಂದ್ರೆ, ಋಷಿಕೇಶ ತೀರ್ಥರು ಭಾಗವತ ಶ್ಲೋಕಗಳನ್ನು ಓದ್ತಾ ಇದ್ರು, ಅಂದ್ರೆ ಗಾನಬದ್ಧವಾಗಿ ಲಯಬದ್ಧವಾಗಿ ಅದನ್ನು ಹಾಡ್ತಾ ಇದ್ರು. ಆಚಾರ್ಯರು ಅದು ಪ್ರವಚನ ಕೊಡ್ತಿದ್ರು. ಇಂಥದ್ದು ಅಪರೂಪಕ್ಕೆ ಎಲ್ಲೆಲ್ಲ ಒಂದು ಕಡೆ ಆಗ್ತಿರ್ತದೆ. ಗಮಕ ಕಲೆ ಅಂತ ನೀವು ಕೇಳ್ತಿರಲ್ಲ, ಅಂಥ ಕಡೆ ಎಲ್ಲಾದ್ರೂ ಒಂದು ಸರಿ ಆಗ್ತಿರ್ತದೆ. ನಮ್ಮ ಗುರುಗಳು ಪೇಜಾವ ಸ್ವಾಮಿಗಳು ಕೂಡ ಆ ಹಿಂದಿನ ವಿದ್ಯಾಭೂಷಣ ತೀರ್ಥರು ಅಂತ ಏನಿದ್ರಲ್ಲ, ಸುಬ್ರಹ್ಮಣ್ಯ ಮಠದ ಅಧ್ಯಕ್ಷರು, ಅವರು ಹಾಡುಗಳನ್ನು ಹಾಡ್ತಾ ಇದ್ರು. ಭಾಗವತ ಶ್ಲೋಕಗಳನ್ನು ಪೇಜಾವ ಸ್ವಾಮಿಗಳು ಅದನ್ನು ಪ್ರವಚನ ಮಾಡ್ತಿದ್ರು. ಅದು ಆ ಥರ ನಡೆದದ್ದೊಂದು ನಾನು ಕೇಳಿದ್ದೇನೆ, ನೋಡಿಲ್ಲ. ಆ ಥರ ಇದು ನಿಜ ಶಿಷ್ಯ ಪ್ರವರೇಣ. ಆಚಾರ್ಯರಿಗೆ ಅನೇಕ ಜನ ಶಿಷ್ಯರು,
ಅಷ್ಟಮಠದ ಶಿಷ್ಯರಲ್ಲದೆ ಘಟ್ಟದ ಮೇಲಿನ ಮಠಗಳಿಗೆ ಅಧಿಪತಿಗಳಾದಂತಹ ಅನೇಕ ಶಿಷ್ಯರು, ಸನ್ಯಾಸಿಗಳು, ಗೃಹಸ್ಥ ಶಿಷ್ಯರು ಎಷ್ಟೋ ಜನ, ಬ್ರಹ್ಮಚಾರಿ ಶಿಷ್ಯರೂ ಕೂಡ. ಆ ಎಲ್ಲ ಶಿಷ್ಯರಲ್ಲಿ ಶ್ರೇಷ್ಠರು ಅಂತ ಕರ್ಸ್ಕೊಂಡವರು ವಸ್ತುತಃ ಅನೇಕರಿದ್ದಾರೆ. ಸ್ವರೂಪ ಯೋಗ್ಯತೆಯಿಂದ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅಂತ ಹೇಳೋದು ಕಷ್ಟ. ಗೃಹಸ್ಥರೇ ಆದರೂ ಕೂಡ ತ್ರಿವಿಕ್ರಮ ಪಂಡಿತರದು ಬಹಳ ದೊಡ್ಡ ಸ್ಥಾನ. ತ್ರಿವಿಕ್ರಮ ಪಂಡಿತರು ಮತ್ತು ಪದ್ಮನಾಭ ತೀರ್ಥರು, ಋಷಿಕೇಶ ತೀರ್ಥರು, ವಿಷ್ಣು ತೀರ್ಥರು, ಈ 4 ಜನ ಆಚಾರ್ಯರು ಬಹಳ ಪ್ರೇಮಾಸ್ಪದರಾಗಿದ್ದರು ಅಂತ ನಾವು ಅಲ್ಲಲ್ಲಿ ನೋಡ್ತೀವಿ. ಆದ್ರಿಂದ ಅಷ್ಟಮಠದ ಶಿಷ್ಯರಲ್ಲಿ ಈ ಋಷಿಕೇಶ ತೀರ್ಥರು ಪ್ರಾಯ ಸೀನಿಯರ್ ಮೋಸ್ಟ್ ಆಗಿದ್ರು. ವಿಷ್ಣು ತೀರ್ಥರು ತಮ್ಮ ಆಚಾರ್ಯರ ಕಡೆಯಿಂದ ಹೆಚ್ಚು ತತ್ವಜ್ಞಾನವನ್ನು, ಹೆಚ್ಚು ಅಂತರಂಗದ ಸಾಧನೆಯನ್ನು, ಧ್ಯಾನ ಮೊದಲಾದವುಗಳೆಲ್ಲ ಕಲ್ತ್ಕೊಂಡವರು. ಅದು ವಿಷಯ ಬೇರೆ. ಪ್ರಾಯ ಸ್ವರೂಪಯೋಗ್ಯತೆ ದೃಷ್ಟಿಯಿಂದ ಅವರು ದೊಡ್ಡವರು ಇದ್ದಿರಬೇಕು. ಅದೆಲ್ಲ ಮುಂದೆ 15ನೇ ಸರ್ಗದಲ್ಲಿ ಬರೋದಿದೆ. ಆದರೆ ಸನ್ಯಾಸವನ್ನು ಮೊದಲು ಸ್ವೀಕಾರ ಮಾಡಿ ಕೃಷ್ಣನ ಪೂಜೆಯ ಪರ್ಯಾಯವನ್ನು ಮೊದಲು ಮಾಡಿದವರು ಋಷಿಕೇಶ ತೀರ್ಥರು, ಫಲಿವಾರ ಮಠದವರು. ಅದಕ್ಕಾಗಿ ಅವರನ್ನು ಪ್ರವರ ಅಂತ ಕರೆದರು. ಅದಕ್ಕಾಗಿ ಅವರನ್ನ ಅಷ್ಟೋತ್ಕೃಷ್ಟ ಅಂತ ಕರೀತಾರೆ. 8 ಜನರ ಶಿಷ್ಯರಲ್ಲಿ ಉತ್ಕೃಷ್ಟ ಅಂತ ಹೀಗೆ ಕರೀತಾರೆ. ಸತ್ಯತೀರ್ಥರು ಅವ್ರ ಬಗ್ಗೆ ಎಲ್ಲೂ ಕೂಡ ಪ್ರೇಮ ಇತ್ತು. ಇವರು 8 ಮಠದ ಶಿಷ್ಯರಲ್ಲಿ ಶ್ರೇಷ್ಠರು. ಮತ್ತೆ ಆಚಾರ್ಯರ ಆ ಧ್ವನಿಯ ಎತ್ತರ, ಇವರು ಋಷಿಕೇಶ ತೀರ್ಥರು ಆ ಭಾಗವತ ಶ್ಲೋಕಗಳನ್ನು ಹಾಡಲಿಕ್ಕೆ ಉಪಯೋಗ ಮಾಡ್ತಿದ್ದಂಥ ಧ್ವನಿಯ ಒಂದು ಗತಿ, ಅವೆರಡೂ ಕೂಡ ಸಮಾನವಾಗಿದ್ವು ಅಂತ. ಈಗ ನೀವು ಎಲ್ಲರೂ ಇದು ನಿಮಗೂ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಒಂದು ಸಂಗೀತ ಕಚೇರಿ ನಡೆದರೆ ಆ ಹಾಡುವವನ ಧ್ವನಿ ಏನಿರ್ತದಲ್ಲ ಅದಕ್ಕನುಸಾರವಾಗಿ ಆ ಉಳಿದೆಲ್ಲ ವಾದ್ಯಗಳನ್ನು ಹೊಂದಿಸ್ತಾರೆ. ಹಿಂದಿನ ತಂಬೂರಿಗಳು, ಶ್ರುತಿಗಾಗಿರುವಂಥ ತಂಬೂರಿಗಳು, ಮತ್ತು ಆ ತಬಲಾಗಳು, ಮೃದಂಗಗಳು, ಇವೆಲ್ಲವನ್ನೂ ಕೂಡ ಏರಿಸಿ ಇಳಿಸಿ ಅದಕ್ಕಂತ ಹೊಂದಿಸ್ತಿರ್ತಾರೆ. ಆಚಾರ್ಯರ ಪ್ರವಚನ ಹೇಗಿತ್ತು, ಆ ಪ್ರವಚನದ ಎತ್ತರ, ಆ ಧ್ವನಿಯ ಎತ್ತರ, ಅದಕ್ಕೆ ತಕ್ಕಂತೆ ಈ ಋಷಿಕೇಶ ತೀರ್ಥರ ಧ್ವನಿಯೂ ಕೂಡ ಇತ್ತು. ಹೀಗೆ ಅವರು ಶ್ಲೋಕಗಳನ್ನು ಹೇಳ್ತಾ ಇದ್ರು, ಇವರೊಂದು ಪ್ರವಚನ ಮಾಡ್ತಿದ್ರು. ರಥಾಂಗಪಾಣೇ ಕಥಾಂ, ಚಕ್ರಧರನಾದ ಭಗವಂತನ ಕಥೆ ಇದು. ಭವಾಪಹಂತ್ರಿ, ಸಂಸಾರನಾಶಕವಾದ ಕಥೆ. ಅದನ್ನು ಕೇಳಿ ಎಲ್ಲರೂ ಕೂಡ ಆನಂದ ಸಾಗರದಲ್ಲಿ ಮಗ್ನರಾಗಿಬಿಟ್ರಂತೆ. ಹೇಗೆ ವಿದುಷಃ ಅವಿದುಷೋಪಿ, ವಿದ್ವಾಂಸರಿಗೂ ಕೂಡ ಹಿಂದೆ ಓದಿದ್ರೂ ಕೂಡ ತಿಳಿಯದಂಥ ಎಷ್ಟೋ ಸಂಗತಿಗಳು, 2 ಸಂಗತಿಗಳು ಅಲ್ಲಿ. ಅದೇನೆಂದ್ರೆ, ಅಲ್ಲಿ ಆ ಕಾಲದಲ್ಲಿಯೂ ಕೂಡ ಭಾಗವತದ ಪಾಠ ಶುದ್ಧವಾಗಿರಲಿಲ್ಲ. ಶುದ್ಧವಾದ ಭಾಗವತದ ಪಾಠವನ್ನೇ ಋಷಿಕೇಶ ತೀರ್ಥರಿಗೆ ಆಚಾರ್ಯರು ಉಪದೇಶ ಮಾಡಿದ್ದಿರಬೇಕು. ಯಾಕಂದ್ರೆ 5ನೇ ಸರ್ಗದಲ್ಲಿ ಒಂದು ಕಡೆ ಬಂದಿತ್ತು, ಅಚ್ಯುತ ಪ್ರಜ್ಞರ ಸಮ್ಮುಖದಲ್ಲಿ ಆಚಾರ್ಯರು ಶುದ್ಧವಾದ ಭಾಗವತ ಪಾಠ ಯಾವುದು ಅಂತ ಅನ್ನೋದನ್ನ 5ನೇ ಸ್ಕಂದಕ್ಕೆ ಸಂಬಂಧಪಟ್ಟಂತೆ ತೋರಿಸಿದ್ರು ಅಂತ. ಆದ್ರಿಂದ ಆಚಾರ್ಯರು ತಮ್ಮ ಪ್ರವಚನದಲ್ಲಿ ಉಪಯೋಗ ಮಾಡಿಕೊಳ್ಳುವಂಥ ಭಾಗವತದ ಕಥಾ ಭಾಗವತದ ಪಾಠ ಏನಿತ್ತು ಅದು ಶುದ್ಧವಾದ ಪಾಠವೇ. ಅದನ್ನೇ ತಮ್ಮ ಶಿಷ್ಯನಿಗೆ ಹೇಳಿದ್ದಿರಬೇಕು. ಅವರು ಅದೇ ಶ್ಲೋಕಗಳನ್ನು ಓದ್ತಾ ಇದ್ರು, ಇವರು ಅದನ್ನೇ ಪ್ರವಚನ ಮಾಡ್ತಿದ್ರು. ಆದ್ರಿಂದ ಕೇಳುವ ವಿದ್ವಾಂಸರಿಗೆ ಶುದ್ಧವಾದ ಪಾಠ ಯಾವುದೊಂದು ಸಿಕ್ಕಂಗಾಯ್ತು. ಈ ಭಾಗವತದ ಪ್ರವಚನ ಅಲ್ಲೇನಾಗಿರ್ಲಿಕ್ಕಿಲ್ಲ, ಸ್ವಲ್ಪ ಭಾಗ ಆದರು. ಮತ್ತೆ ಅವ್ರ ಜೊತೆ ಇದ್ದಂಥ ಅನೇಕ ಜನ ಗೃಹಸ್ಥ ಶಿಷ್ಯರು, ಬ್ರಹ್ಮಚಾರಿ ಶಿಷ್ಯರು, ನಿತ್ಯ ಇರುವಂಥ ಶಿಷ್ಯರು, ಅವರು ನಿತ್ಯ ಅದನ್ನು ಕೇಳಿ ಕೇಳಿ ಇಡೀ ಭಾಗವತದ ಶುದ್ಧವಾದ ಪಾಠ ಯಾವುದು ಅಂತ ಸಿಕ್ಕಂತ ಒಂದು ಸಂತೋಷ. ಮತ್ತೆ ಭಾಗವತದ ಎಷ್ಟೋ ವಿಶಿಷ್ಟವಾದಂಥ ಕ್ಲಿಷ್ಟವಾದಂಥ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಆಚಾರ್ಯ ಮುಖದಿಂದ ಸಿಕ್ಕಂಥ ಉತ್ತರ. ಯಾಕಂದ್ರೆ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಆ ಸಮಯಕ್ಕೆ ಬರೆದಿದ್ರೋ ಇಲ್ಲೋ ಮುಂದೆ ಅದ್ರ ಬಗ್ಗೆ ನಾವು ಉಲ್ಲೇಖ ಕಾಣ್ತೀವಿ. ಹೀಗೆ ಒಂದು ಕಡೆ ಆ ಸಮಸ್ಯೆಗಳಿಗೆ ಉತ್ತರ, ಮತ್ತೊಂದು ಕಡೆ ಶುದ್ಧವಾದ ಪಾಠ. ಕೂತಂಥ ವಿದ್ವಾಂಸರಿಗೆ ಅದಕ್ಕಿಂತ ಹೆಚ್ಚಿನ ರಸದೌತಣ ಮತ್ತೇನು ಬೇಕು. ಅವಿದುಷೋಪಿ, ಸಾಮಾನ್ಯ ಜನರು ಕೂಡ ಅತ್ಯಂತ ಪ್ರಭಾವಕಾರಿಯಾದಂಥ, ಇಂಪ್ರೆಸಿವ್ ಆದಂತಹ ಉಪನ್ಯಾಸವನ್ನು ಕೇಳಿ ಅವರಿಗೂ ಭಾಳ ಆನಂದ ಆಯಿತು. ಉದಾರ ಧೈರ್ಯ ಸಾರಂ, ಅತ್ಯಂತ ದೃಢವಾದ ಧ್ವನಿಯಲ್ಲಿ ಆಚಾರ್ಯ ಹೇಳ್ತಿದ್ರು. ಕೇಳುವವರಿಗೆ ಗೊಂದಲ ಇದ್ದರೆ ಕೇಳುವವರಿಗೆ ಏನಂತ ಅರ್ಥವೇ ಆಗೋದಿಲ್ಲ. ಅದು ಹಾಗಲ್ಲ. ಆಚಾರ್ಯರ ಧ್ವನಿ ಮತ್ತು ಆಚಾರ್ಯ ಹೇಳ್ತಿದ್ದ ಶೈಲಿ ಅದೆಲ್ಲವೂ ಕೂಡ ಅತ್ಯಂತ ದಿಟ್ಟವಾದದ್ದು. ಮಧುರಂ, ಧ್ವನಿಯೂ ಕೂಡ, ಪುರುಷನ ಧ್ವನಿಯೂ ಕೂಡ ಅದೇನು ಗಡಸಾಗಿರ್ಬೇಕು, ಹೌದು, ಆದರೆ ಕಠೋರವಾಗಿರಬಾರ್ದಲ್ಲ. ಕೆಲವು ಪುರುಷನ ಧ್ವನಿ ಕಠೋರವಾಗಿದ್ದು ಬಿಟ್ಟಿರ್ತದೆ, ಹಾಗಲ್ಲ, ಇದು ಮಧುರವಾದ ಧ್ವನಿ. ಪುಷ್ಕರ ಭಾವವತ್, ಆದ್ರ ಭಾಗವತದ ಭಾವವನ್ನು ವೇದವ್ಯಾಸರು ಏನು ಭಾವಗಳನ್ನು ಅಲ್ಲಿ ತುಂಬಿದ್ದಾರೆ ಅವನ್ನೆಲ್ಲ ಅತ್ಯಂತ ಮನೋಜ್ಞವಾದ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಪ್ರಸನ್ನಂ, ಮನಸ್ಸಿಗೆ ಪ್ರಸನ್ನತೆಯನ್ನು ಕೊಡುವಂತಹ ಒಂದು ಪ್ರವಚನ, ಎಲ್ಲರಿಗೂ ಆನಂದ ಸಾಗರದಲ್ಲಿ ಮಗ್ನರಾಗುವಂತಾಯಿತು. ಭಗವಂತನ ಪ್ರತಿಯೊಂದು ಚಟುವಟಿಕೆಯೂ ಕೂಡ, ಭಗವಂತ ಹೋದದ್ದು,
ಬಂದದ್ದು, ಕೂತ್ಕೊಂಡದ್ದು, ಮಾತಾಡಿದ್ದು, ಯುದ್ಧ ಮಾಡಿದ್ದು, ಮದುವೆ ಮಾಡಿಕೊಂಡದ್ದು, ಅವೆಲ್ಲ ಲೀಲೆಗಳು ಕೂಡ ಭಕ್ತರ ಸಂಸಾರದ ಭಾವನೆಯನ್ನ ನೀಗಿ ಅವರಿಗೆ ಮೋಕ್ಷವನ್ನು ಕೊಡುವಂಥವು. ಅವಷ್ಟೇ ಅಲ್ಲ, ಆಚಾರ್ಯರ ಲೀಲೆಗಳು ಕೂಡ. ಯಾಕಂದ್ರೆ ಭಗವಂತನ ಲೀಲೆ ಅಂದ್ರೆ ಬಹುತೇಕ ಸಂದರ್ಭದಲ್ಲಿ ಅದು ಮುಖ್ಯ ಪ್ರಾಣನ ಲೀಲೆಯೂ ಕೂಡ ಅದ್ರ ಒಳಗೊಂಡಿದ್ದೇ ಇರ್ತದೆ. ರಾಮಾಯಣ, ಮಹಾಭಾರತ, ಭಾಗವತ ಇದೆಲ್ಲ ಸಂದರ್ಭದಲ್ಲಿ. ಇದನ್ನ ಬಿಟ್ಟು ಬೇರೆ ಪ್ರವಚನ ಆಗೋದು ಕಡಿಮೆ, ಇಲ್ಲ ಅಂತಲ್ಲ. ಹರಿವಂಶದಲ್ಲೂ ಮುಖ್ಯ ಪ್ರಾಣದ್ದು ಬಂದೇ ಬಂದಿರ್ತದೆ, ಅಲ್ಲಲ್ಲಿ ಆ ಎಲ್ಲ ವಿಷಯಗಳಿದ್ದೇ ಇರ್ತವೆ. ಆದ್ರಿಂದ ಹರಿಗುರುಗಳ, ಹರಿವಾಯುಗಳ ಗಮನ ಅಂದ್ರೆ ಹೋಗೋದು, ಆಸನ ಅಂದ್ರೆ ಕೂತ್ಕೊಳ್ಳೋದು, ಸಂಕಥನ ಅಂದ್ರೆ ಮಾತಾಡಿದ್ದು, ಇವೆಲ್ಲ ಲೀಲೆಗಳು ಸ್ಮೃತಿ ಮಾತ್ರೇಣ. ಸುಮ್ಮನೆ ನಮ್ಮ ಒಬ್ಬರೇ ಕೂತ್ಕೊಂಡಿದ್ದಾಗಲೂ ಕೂಡ ಅದನ್ನು ನೆನಪು ಮಾಡ್ಕೊಂಡ್ರೆ ಭವಾಪವರ್ಗದಾತ್ರಿ, ಸಂಸಾರದಿಂದ ನಮ್ಮನ್ನ ಮೇಲೆಬ್ಬಿಸಿ ಮುಕ್ತಿಯ ಕಡೆಗೆ ತಗೊಂಡು ಹೋಗುವಂಥ ಲೀಲೆಗಳವು. ವಸ್ತುತಃ ಅದರ ಬಗ್ಗೆ, ಭಗವಂತನ ಬಗ್ಗೆ ಮತ್ತೆ ಮುಖ್ಯ ಪ್ರಾಣನ ಬಗ್ಗೆ ಯುಕ್ತವಾದ ರೀತಿಯಲ್ಲಿ ಪ್ರವಚನ ಯಾರು ಕೊಡಬೇಕು ಅಂದ್ರೆ ದೇವತೆಗಳೇ ಕೊಡಬೇಕು. ಅಮರಾಃ ಪ್ರಪಂಚೀಯು, ದೇವತೆಗಳು ಹೇಳಬಲ್ಲರು. ನಮ್ಮ ಆದೃಶ ಅಲ್ಪಬೋಧಾ, ನನ್ನಂಥ ಸಣ್ಣವರು ಈ ಲೀಲೆಗಳನ್ನೆಲ್ಲ ಹೇಳೋದು ಹೇಗೆ ಅಂತ ಮಾತು ಹೇಳ್ತಾರೆ ನಾರಾಯಣ ಪಂಡಿತರು. ನಾರಾಯಣ ಪಂಡಿತರು ಅಂತ ದೊಡ್ಡ ಜ್ಞಾನಿಗಳು, ಅವರೇ ಈ ಮಾತನ್ನು ಹೇಳ್ತಾರೆ ಅಂತಂದ್ರೆ ಇನ್ನು ಉಳಿದಂಥ ನಮ್ಮಂಥವ್ರು ತೀರಾ ಸಾಮಾನ್ಯರಾದವರು ನಾವು ಭಗವಂತನ ಬಗ್ಗೆ ಏನು ಹೇಳೋದು, ಮುಖ್ಯ ಪ್ರಾಣನ ಬಗ್ಗೆ ಹೇಳೋದೇನು? ಆದರೂ ಹೇಳದೇ ಇರಬಾರ್ದು. ಧ್ರುವಂ ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದಧ್ಯಾತ್ ವಿಮಮುಕ್ಷುರಾತ್ಮನಃ ಅಂತ ಇದೇ ಮಧ್ವ ವಿಜಯದಲ್ಲಿ ಬಂದಂಥ ಒಂದು ಮಾತು. ಪಂಡಿತ ಅಂತ ಅನ್ಸ್ಕೊಂಡ ಮೇಲೆ ಹೇಳ್ತಿರ್ಬೇಕು, ಉಳಿದವರು ಕೇಳ್ತಿರ್ಬೇಕು. ಇದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾವು ಹೇಳಬೇಕೇ ಹೊರತು ಯುಕ್ತವಾಗಿ ಹೇಳ್ತೀವಿ ಅಂತಲ್ಲ, ಇಂಪ್ರೆಸಿವ್ ಆಗಿ ಹೇಳ್ತೀವಿ ಅಂತಲ್ಲ, ಪ್ರಭಾವಕಾರಿಯಾಗಿ ಹೇಳ್ತೀವಿ ಅಂತಲ್ಲ, ನಮ್ಮ ಕರ್ತವ್ಯ ಆದಂತ ಮಾಡಬೇಕು ಅಷ್ಟೇ. ಇದೇ ಸಂದರ್ಭದಲ್ಲಿ ಈ ಶ್ಲೋಕ ಆದ್ಮೇಲೆ ಇನ್ನು ಕೆಲವು ಶ್ಲೋಕಗಳಲ್ಲಿ ಮುಂದೆ ತ್ರಿವಿಕ್ರಮ ಪಂಡಿತರ ದೊಡ್ಡದೊಂದು ವಿಸ್ತೃತವಾದ ಕಥೆ ಬರೋದಿದೆ. ಈ 13, 14, 15 ಸರ್ಗದಲ್ಲೆಲ್ಲ ಆ ತ್ರಿವಿಕ್ರಮ ಪಂಡಿತರ ವಂಶದ ಹಿನ್ನೆಲೆ ಮತ್ತೆ ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಜೊತೆಗೆ ನಡೆಸಿದಂತಹ ಚರ್ಚೆ, ಅವರು ಮಾಧ್ವ ವೇದಾಂತವನ್ನು ಸ್ವೀಕಾರ ಮಾಡಿದಂತಹ ವರ್ಣನೆ, ಅದೆಲ್ಲ ಇನ್ನು 1-2 ಸರ್ಗದಲ್ಲಿ ಬರೋದಿದೆ. ಅದಕ್ಕಾಗಿ ಈ 43ನೇ ಶ್ಲೋಕದಲ್ಲಿ ಮೊದಲು ಆ ತ್ರಿವಿಕ್ರಮ ಪಂಡಿತರ ವಂಶದ ಹಿನ್ನೆಲೆಯನ್ನು ತೊಡಗ್ತಾರೆ ಕವಿಗಳು, ತಮ್ಮದೇ ವಂಶದ ಹಿನ್ನೆಲೆಯಲ್ಲಿ. ಲಿಕುಚಾನಾಂ ಕುಲಜಃ, ಲಿಕುಚ ಅಂತ ಪೆಗತ್ತಾಯ ಅಂತ ಕುಲ, ಆ ಕುಲದಲ್ಲಿ ಹುಟ್ಟಿದಂಥ ಅಂಗಿರಸ ಗೋತ್ರದ ಒಬ್ಬ ಬ್ರಾಹ್ಮಣ ಇದ್ರು. ಅದು ಎಂಥ ವಂಶ ಅಂತಂದ್ರೆ ಒಳ್ಳೆ ತಪಸ್ವಿಗಳು, ಕವಿಗಳು ಕೂಡ. ಸಾಮಾನ್ಯವಾಗಿ ಕಾಳಿದಾಸ ಮೊದಲಾದ ಕವಿಗಳು ಇರ್ತಾರೆ, ಅವ್ರಿಗೆಲ್ಲ ತಪಸ್ಸು ಅಂತ ಅನ್ನೋದಿರೋದಿಲ್ಲ. ಸುಮ್ಮನೆ ಒಳ್ಳೆ ಪ್ರತಿಭಾಶಾಲಿಗಳಾಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಬರೀತಾರೆ, ಇಷ್ಟೇ. ಅವರೆಲ್ಲ ಒಳ್ಳೆ ತಪಸ್ವಿಗಳು, ಮಹಾಧಾರ್ಮಿಕರಾಗಿರ್ತಾರೆ ಅಂತಿಲ್ಲ. ಎಷ್ಟೋ ಜನ ಕವಿಗಳೆಲ್ಲ ಅಡ್ಡ ಮಾರ್ಗದವರೇ ಆಗಿಬಿಟ್ಟಿರ್ತಾರೆ. ಇದು ಹಾಗಲ್ಲ. ಒಳ್ಳೆ ತಪಸ್ಸು, ಒಳ್ಳೆ ಕವಿತೆ, ಒಳ್ಳೆ ಕವಿತ್ವ, ಪ್ರಬಲವಾದ ಪಾಂಡಿತ್ಯ, ವ್ಯಾಕರಣ, ವೇದಾಂತ ಮೊದಲಾದ ಎಲ್ಲಾ ಶಾಸ್ತ್ರಗಳಲ್ಲೂ ಬಲವಾದ ಪಾಂಡಿತ್ಯ, ಈ ಎಲ್ಲ ಗುಣಗಳ ಒಂದು ಗಣಿ ಆ ವಂಶ. ಬೆಸತ್ತಾಯ ವಂಶವೇ ಅಂಥದ್ದು. ಆ ವಂಶದಲ್ಲಿ ಗುಹ ಅನ್ನುವ ಹೆಸರಿನ ಒಬ್ಬ ಪಂಡಿತ. ಗುಹ ಅಂತದನ್ನ ಶ್ಲೋಕದಲ್ಲಿ ಪರ್ಯಾಯ ಶಬ್ದದಿಂದ ಹೇಳಿದ್ರೆ ಹೊರತು ಮೂಲ ಅವರ ಹೆಸರು ಸುಬ್ರಹ್ಮಣ್ಯ ಪಂಡಿತ ಅಂತೇಳಿ. ತ್ರಿವಿಕ್ರಮ ಪಂಡಿತರ ಅಪ್ಪ, ನಾರಾಯಣ ಪಂಡಿತರ ಅಜ್ಜ. ಸುಬ್ರಹ್ಮಣ್ಯ ಅಂತ ಅನ್ನೋದನ್ನ ಸುಬ್ರಹ್ಮಣ್ಯನಿಗೆ ಗುಹ ಅಂತ ಇನ್ನೊಂದು ಹೆಸರು, ಅದಕ್ಕಾಗಿ ಗುಹ ಅಂತ ಹೇಳಿದ್ರು ಅಷ್ಟೇ. ಕವಿವರ್ಯ, ಇವರು ಕೂಡ ದೊಡ್ಡ ಕವಿಗಳೇ. ಅಖಿಲ ವಾದಿ ವಂದನೀಯ, ಎಲ್ಲ ವಿದ್ವಾಂಸರು, ವಾದಿಗಳು, ತಾರ್ಕಿಕರು, ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಳ್ಳುವವರು, ವಿಮರ್ಶಕರು ಎಲ್ಲರೂ ಕೂಡ ಅವರಿಗೆ ಬಹಳ ಗೌರವ ಕೊಡ್ತಿದ್ರು. ಆ ಹೆಬ್ಬಲಸು ಅಂತದೇನು ಹಿಂದೆ ನಾನು ಹೇಳಿದ್ನಲ್ಲ, ಅದನ್ನೇ ಪೆಜ ಅಂತ ಕರೀತಾರೆ. ಆ ಪೆಜ ಅನ್ನುವ ಹೆಬ್ಬಲಸು ಅನ್ನುವ ಗಿಡ ಅವ್ರ ತೋಟದಲ್ಲಿ ಬಹಳ ಇದ್ದಿರ್ಬೇಕು. ಅದಕ್ಕಾಗಿ ತೋಟದ ಮನೆ, ಹಂಚಿನ ಮನೆ, ಹಿತ್ತಲ ಮನೆ ಅಂತೆಲ್ಲ ಹೇಗೆ ಇರ್ತಿರ್ತಾವಲ್ಲ, ಇಲ್ಲೂ ಕೂಡ ಬೇವಿನ ಗಿಡದ ಇಂತೆಲ್ಲ ಒಂದು ಕೆಲವು ಸರ್ನೇಮ್ಗಳು ನೀವು ಕೇಳಿರ್ತೀರಿ. ಆ ಥರ ಇದೊಂದು ಪೆಜತ್ತಾಯ ಅಂತ. ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಅನುರೂಪವಾದಂಥ ಒಂದು ಪತ್ನಿಯೂ ಕೂಡ ಇದ್ಲು. ಆದರೆ ಆ ದಂಪತಿಗಳ ದೌರ್ಭಾಗ್ಯ ಏನಂತಂದ್ರೆ, ಎಷ್ಟೋ ಬಾರಿ ಆಕೆ ಗರ್ಭಿಣಿ ಆಗ್ತಿತ್ತು. ಆದ್ರೆ ಮಕ್ಕಳು ಹುಟ್ಟಿದ್ರೂ ಕೂಡ ಅಥವಾ ಹುಟ್ಟೋದಕ್ಕಿಂತ ಮೊದಲು ಸತ್ತೋಗ್ಬಿಡ್ತಿದ್ವು ಆ ಮಕ್ಕಳುಗಳೆಲ್ಲ. ವಿಧಿವೀರ್ಯನ ಮೃತ ಪ್ರಜಾಪಿ, ಮಕ್ಕಳು ಉಳಿತಾನೇ ಇರಲಿಲ್ಲ. ಬಹಳ ದುಃಖ ಆಯ್ತು ಅವರಿಗೆ, ಆ ಗಂಡ ಹೆಂಡದ್ರಿಗೆ. ಅವ್ರೇನ್ ಮಾಡಿದನಂದ್ರೆ, ಆ ಹೆಂಡತಿ ಗಂಡನ ಪ್ರೇರಣೆಗೆ ಒಳಗಾಗೇ ಮಾಡಿದ್ದಿರಬೇಕು. ಸುತಕಾಮ ವಸುದೇವ ಸೂನು ಭಕ್ತ, ವಾಸುದೇವನ ಭಕ್ತರೇ ಆಗಿದ್ರು ಅವರು. ಆ ಪತ್ನಿ
ಒಂದು ಮಗು ಬೇಕು ಅನ್ನುವ ಪ್ರಬಲವಾದ ಹಂಬಲ ಇಟ್ಕೊಂಡು ಭಗವಂತರನ್ನ ಯಾಕೆ ಸ್ತೋತ್ರ ಮಾಡಿದ್ರು. ಯಾವ ಭಗವಂತರನ್ನ? ಶಿವ ಮತ್ತು ವಿಷ್ಣುವರನ್ನ, ಹರಿಹರನನ್ನು ಸ್ತೋತ್ರ ಮಾಡಿದ್ರು. ಕಾರಣ ಏನಂತಂದ್ರೆ ಅದು ಸ್ಮಾರ್ಥ ಭಾಗವತ ಸಂಪ್ರದಾಯ. ಕಟ್ಟಾ ಸ್ಮಾರ್ತರು ಅಂತನೋರು ಬಹಳ ಕಡಿಮೆ, ಇರೋದಿಲ್ಲ. ಬಹುತೇಕ ಎಲ್ಲ ಕಡೆ ಭಾಗವತರೇ ಇರ್ತಾರೆ. ಇಲ್ಲಿ ಕೂಡ ಭಾಗವತರೇ ಇರ್ತಾರೆ. ವೈಷ್ಣವರು ಅಂತ ಇರ್ತಾರೆ, ಭಾಗವತರು. ಇಲ್ಲಂತೂ ಕಟ್ಟಾ ಸ್ಮಾರ್ಥ ಯಾರು ಇಲ್ವೇ ಇಲ್ಲ. ತುಳುನಾಡಿನಲ್ಲಿ ಉಳಿದೆಲ್ಲ ಕಡೆ ಭಾಗದಲ್ಲಿಯೂ ಕೂಡ ಕಟ್ಟಾ ಸ್ಮಾರ್ತರು, ವಿಷ್ಣುವಿನ ಬಗ್ಗೆ ಸ್ವಲ್ಪವೂ ಭಕ್ತಿ ತೋರಿಸದೇ ಇರುವಂತಹ ಸ್ಮಾರ್ತರು ಅಂತನೋರು ಬಹಳ ಕಡಿಮೆ ಇರ್ತಾರೆ. ಹಾಗಿರೋದಿಲ್ಲ. ಅವರು ಅಪಯ ದೀಕ್ಷಿತರು ಅಂತ ವಿಜಯೇಂದ್ರ ಕಾಲದಲ್ಲಿ ಒಬ್ರು ಇದ್ರು ಅಂತ ಕೇಳ್ತೇವೆ. ಅವ್ರದ್ದು ಶೈವಾದ್ವೈತ, ಅದ್ವೈತ ಮತ. ಆ ಅದ್ವೈತದಲ್ಲಿ ಬ್ರಹ್ಮ ಒಂದೇ ಸತ್ಯ ಅಂದ್ರೆ ಬ್ರಹ್ಮ ಅಂದ್ರೆ ಯಾರು? ಶಿವ ಅಂತ ಅವ್ರು ಹೇಳ್ತಿದ್ರು. ಹಾಗಾಗಿ ಅದಕ್ಕೆ ಶೈವಾದ್ವೈತ ಅಂತ ಕರೀತಾರೆ. ಇಷ್ಟನ್ನು ಹೊರತುಪಡಿಸಿದ್ರೆ ಸ್ವಯಂ ಶಂಕರರು ಕೂಡ ಶೈವಾದ್ವೈತ ಅಲ್ಲ, ಅದು ವಿಷ್ಣುದ್ವೈತ. ವಿಷ್ಣುವನ್ನೇ ಸರ್ವೋತ್ತಮ ಅಂತ ವಿಷ್ಣುವನ್ನೇ ಅವರು ಹೇಳ್ತಾರೆ. ಅವರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಗೀತೆ ವ್ಯಾಖ್ಯಾನದಲ್ಲಿ ಎಲ್ಲ ಕಡೆಯೂ ಕೂಡ ಈಶ್ವರ ಸರ್ವಭೂತಾನಾಂ ಹೃದಯ ಶೇರ್ಜುನ ತಿಷ್ಠತಿ, ಪ್ರತಿಯೊಂದು ಜೀವದ ಹೃದಯದಲ್ಲಿ ಈಶ್ವರ ಇದ್ದಾನೆ. ಈಶ್ವರ ಅಂದ್ರೆ ಈಶ್ವರ ಈಶನಶೀಲೋ ನಾರಾಯಣ ಅಂತ ಶಂಕರಾಚಾರ್ಯ ಅರ್ಥ ಬರೀತಾರೆ. ನಾನು ಆ ಭಾಷೆ ಓದಿಲ್ಲ, ಓದೋರ್ ಮೂಲಕ ನಾನು ಕೇಳಿದ್ದಷ್ಟೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತ ಬೃಹದಾರಣ್ಯಕ ಉಪನಿಷತ್ತಿನೊಂದಿದೆ. ಅಂತರ್ಯಾಮಿ, ನೀರಿನ ಅಂತರ್ಯಾಮಿ, ವಾಯುವಿನ ಅಂತರ್ಯಾಮಿ, ಪೃಥ್ವಿಯ ಅಂತರ್ಯಾಮಿ, ಎಲ್ಲ ಕಡೆ ಅಂತರ್ಯಾಮಿ ಅಂದ್ರೆ ಯಾರು ಅಂತಂದ್ರೆ ನಾರಾಯಣ ಅಂತ ಬರೀತಾರೆ ಸ್ವಯಂ ಶಂಕರಾಚಾರ್ಯರು ಕೂಡ. ಅದನ್ನು ಸ್ವಯಂ ಶಂಕರಾಚಾರ್ಯರೇ ಅದ್ವೈತಿಕವಾದಿಗಳು ಹೌದು, ಆದರೆ ಅವರು ಶಿವಭಕ್ತರಲ್ಲ, ಶಿವ ಸರ್ವೋತ್ತಮತ್ವವಾದಿಗಳು ಅಲ್ವೇ ಅಲ್ಲ. ಅದು ಉಳಿದವ್ರಿಗೆ ಗೊತ್ತಿಲ್ಲ ಅಷ್ಟೇ. ಯಾರಿಗೇನು ಮಾಧ್ವರಿಗೂ ಗೊತ್ತಿಲ್ಲ, ಸ್ಮಾರ್ತರಿಗೂ ಗೊತ್ತಿಲ್ಲ, ಭಾಗವತರಿಗೂ ಗೊತ್ತಿಲ್ಲ. ಸುಮ್ಮನೆ ಉದ್ಧನಾಮ ಹಚ್ಕೊಳ್ಳೋರು ಉದ್ಧನಾಮ ಹಚ್ಕೋತಾರೆ, ಅಡ್ಡ ಹಚ್ಕೊಳ್ಳೋರು ಅಡ್ಡ ಹಚ್ಕೋತಾರೆ, ಕೋಲಾಹಲ ಮಾಡ್ತಾರೆ ಹೊರತು ವಸ್ತುತಃ ಯಾರಿಗೂ ಏನು ಗೊತ್ತೇ ಇಲ್ಲ. ತಥಾ ಹಿ ಸ್ಮಾರ್ಥ ಭಾಗವತ ಸಂಪ್ರದಾಯ. ಸುಧಾ ಭಾಗವತರಾದವರು ಇವತ್ತಿಗೆ ಅಲ್ಲೆಲ್ಲ ಇದ್ದಾರೆ. ಎಡನೀರು ಮಠ ಅಂತ ಒಂದು ಮಠ ಇದೆ, ಕೇಶವಾನಂದ ಭಾರತಿ ಅಂತಲ್ಲಿ ಸ್ವಾಮಿಗಳು ಇದ್ರು. ಈಗೆಲ್ಲ ನನಗೆ ಆ ಕಡೆ ಎಲ್ಲಿ ಹೋಗಿಲ್ಲ ನಾನು. ಈಗ ಅವ್ರಲ್ಲಿ ಇದ್ದಾರೋ ಅಥವಾ ಉತ್ತರಾಧಿಕಾರಿಗಳಿದ್ದಾರೋ ನಂಗೆ ಗೊತ್ತಿಲ್ಲ. ಅವೆಲ್ಲ ಭಾಗವತ ಸಂಪ್ರದಾಯದ ಮಠಗಳು. ಅದೇನು ಪದ್ಧತಿ ಅಂತಂದ್ರೆ ಬೆಳಗಿನ ಹೊತ್ತು ಗೋಪಿಚಂದನ ಹಚ್ಕೊಳ್ಳೋದು, ಸಾಯಂಕಾಲದ ಹೊತ್ತು ಭಸ್ಮ ಧಾರಣೆ ಮಾಡೋದು. ಗೋಪಿಚಂದನ ಯಾಕೆ ಹಚ್ಕೋತಾರೆ? ಇವತ್ತು ನೀವು ಕಟ್ಟಾ ಸ್ಮಾರ್ತರನ್ನು ಕೇಳ್ಬೋದು, ಬೇಕಾದ್ರೆ ನಾನು ಫೋನ್ ನಂಬರ್ ಕೊಡ್ತೇನೆ. ಚಂದ್ರಶೇಖರ್ ಅಡಿಗರು ಅಂತ ನಾನು ಎಷ್ಟೋ ಸರಿ ಹೆಸರು ಹೇಳಿದ್ದೆ. ಪೇಜಾವರ ಸ್ವಾಮಿ ಶಿಷ್ಯರೇ ಸುಧಾಮಂಗಳ ಮುಗಿಸಿ ಅವ್ರು ಇವತ್ತು ಶಂಕರ ವೇದಾಂತಕ್ಕೆ ನಿಷ್ಠರಾಗಿದ್ದಾರೆ. ಗೋಪಿಚಂದನವನ್ನು ಸ್ಮಾರ್ತರು ಕೂಡ ಹಚ್ಕೋತಾರೆ. ಹಚ್ಕೋಬೇಕು ಯಾವತ್ತು ಅಂದ್ರೆ ಕನಿಷ್ಠ ಒಂದು ದಿವಸ, ಉಪನಯನ ಆಗೋ ದಿವಸ. ಗೋಪಿಚಂದನ ಯಾಕೆ ಹಚ್ಕೋಬೇಕು ಅಂತಂದ್ರೆ ವೇದಾಧಿಕಾರ ಸಿದ್ಧಾರ್ಥವಾಗಿ. ಇನ್ನ ಭಸ್ಮಧಾರಣೆ ಯಾಕೆ ಮಾಡಬೇಕು ಅಂತಂದ್ರೆ ಅದು ಅವರವರ ಸಂಪ್ರದಾಯ. ಹೀಗೆ ಗೋಪಿಚಂದನ ಹಚ್ಕೊಳ್ಳೋದು ಅಂತ ಅನ್ನೋದು ಉಪನಯನದ ಪ್ರಾರಂಭದಲ್ಲಿ, ಉಪನಯನ ಆಗೋ ದಿವಸ ವೇದಾಧಿಕಾರ ಸಿದ್ಧಾರ್ಥವಾಗಿ ಗೋಪಿಚಂದನ ಹಚ್ಕೋತಾರೆ. ಇದ್ರ ಬಗ್ಗೆ ಯಾರಿಗಾರು ಸಂಶಯ ಇದ್ರೆ ಸ್ಮಾರ್ತರಿಗೆ, ವೈಷ್ಣವರಿಗೆ, ಭಾಗವತರಿಗೆ, ನಾನು ಅದ್ರ ಬಗ್ಗೆ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ಯಾರಾದ್ರು ಕೇಳಿ ನೋಡ್ಬೋದು. ಇದು ಗೊತ್ತೇ ಇಲ್ಲ ಜನರಿಗೆ, ಸುಮ್ಮನೆ ಅಂಧಾಭಿಮಾನ ಅಷ್ಟೇ ಪ್ರತಿಯೊಬ್ಬರಿಗೂ. ಆದ್ರಿಂದ ಉಪನಯನ ದಿವಸ ಅಂತೂ ಹಚ್ಕೊಂಡೇ ಹಚ್ಕೋತಾರೆ. ಉಳಿದವ್ರೆಲ್ಲ ಏನ್ ಮಾಡ್ತಾರಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಗೋಪಿಚಂದನ, ಸಾಯಂಕಾಲದ ಹೊತ್ತು ಭಸ್ಮ ಹಚ್ಕೊಳ್ಳೋದು. ವಸ್ತುತಃ ಯಜ್ಞದ ಶೇಷ ಅನ್ನೋ ದೃಷ್ಟಿಯಿಂದ ಭಸ್ಮ ಹಚ್ಕೊಳ್ಳೋದು. ನಾವು ಕೂಡ ವೈಷ್ಣದೇವ ಇತ್ಯಾದಿಗಳೆಲ್ಲ ಆದ್ಮೇಲೆ ಭಸ್ಮ ಹಚ್ಕೊಂಡೇ ಹಚ್ಕೋತೀವಿ. ದಿನನಿತ್ಯ ಅಂತೂ ನಾನು ಹಣೆಗೆ ಒಂದು ಬಾರಿ ಭಸ್ಮ ಹಚ್ಕೋತೇನೆ. ಮಾನಸ್ತೋಕೇತನೇ ಅಂತ ಮಂತ್ರ ಹೇಳಿ ಆ ವೈಷ್ಣದೇವದ ಮತ್ತು ಔಪಾಸನದ ಅವಶಿಷ್ಟವಾದ ಭಸ್ಮವನ್ನು ಹಚ್ಕೋತೀನಿ. ಕೆಲವು ಬಾರಿ ಏನಾದರೂ ಶಾಂತಿ ಕರ್ಮ ಮೊದಲಾದವುಗಳನ್ನೆಲ್ಲ ಮಾಡಿಸಿದಾಗ ಅಂತ ಒಂದು ಸಂದರ್ಭದಲ್ಲಿ ಎದೆಗೆ ಅಲ್ಲೆಲ್ಲ ಕೇವಲ ನಿರ್ದಿಷ್ಟವಾದ ಮಂತ್ರಗಳೇ ಇವೆ. ಮೊನ್ನೆ ನನ್ನ ಮಗಳ ಸಲುವಾಗಿ ಕುಜರಾಹು ಸಂಧಿ ಶಾಂತಿ ಮಾಡಿಸಿಕೊಂಡಾಗ ಆವಾಗ ಅಲ್ಲಿ ಪುರೋಹಿತರು ಶ್ರೀನಿವಾಸಾಚಾರ್ಯ ಹೊಂದಿದ್ದ ಹಣೆಗೆ, ಭುಜಕ್ಕೆ, ಎದೆಗೆ, ಹೊಟ್ಟೆಗೆ ನಿರ್ದಿಷ್ಟವಾದ ಮಂತ್ರಗಳನ್ನು ಹೇಳಿ ಆ ಎಲ್ಲ ಭಸ್ಮಧಾರಣೆಯನ್ನು ಮಾಡಿಸಿದೆ. ವಸ್ತುತಃ ಇಷ್ಟೆಲ್ಲ ಪದ್ಧತಿ ಇದೆ. ಅದರಿಂದ ಬೆಳಗಿನ ಹೊತ್ತು ಗೋಪಿಚಂದನ, ಸಾಯಂಕಾಲದ ಹೊತ್ತು ಭಸ್ಮ. ಇದು ಭಾಗವತರ ಸಂಪ್ರದಾಯ. ಅದೇ ಶಿವ ಮತ್ತು ವಿಷ್ಣು ಇಬ್ಬರನ್ನು ಕೂಡ ಆರಾಧನೆ ಮಾಡೋ ಪದ್ಧತಿ. ಆದ್ರಿಂದ ಆಕೆ ಏನ್ ಮಾಡಿದ್ಲು ಅಂತಂದ್ರೆ ಅಭಜದ್ ಭುವನ ಪ್ರಭು ಹರೀಶೌ, ಹರಿ ಮತ್ತು ಈಶ ಇವರಿಬ್ಬರನ್ನು ಆಕೆ ಧ್ಯಾನ ಮಾಡಿದ್ಲು. ವಿಷ್ಣುವನ್ನು ಧ್ಯಾನ ಮಾಡಿದ್ಲು, ಶಿವನನ್ನು ಧ್ಯಾನ ಮಾಡಿದ್ಲು. ಅದರಿಂದ ಈಗ ನೋಡಿ, ಹರೀಶ ಅಂತ ಕೆಲವು ಕಡೆ ಜನ ಹೆಸರಿಟ್ಕೊಂಡಿರ್ತಾರೆ. ಅದಕ್ಕೆ 108 ಎಷ್ಟೋ ಅರ್ಥಗಳಾಗಬಹುದು. ಭಗವಂತನ ಪ್ರತಿಯೊಂದು ಅರ್ಥಕ್ಕೂ, ವಿಷ್ಣು ಸಹಸ್ರನಾಮದ ಒಂದೊಂದು ಅರ್ಥಕ್ಕೆ ಮಾತ್ರ ಅಲ್ಲ, ಎಲ್ಲಾ ಅರ್ಥಗಳಿಗೂ 106 ಅರ್ಥಗಳು, ಎಲ್ಲಾ ಶಬ್ದಗಳಿಗೂ. ಹರೀಶ ಅಂತಂದ್ರೆ ಹರಿ ಅಂದ್ರೆ ಕೋತಿ ಅಂತ ಅರ್ಥ, ಮಂಗ ಅಂತ ಅರ್ಥ. ಆ ಮಂಗಗಳಿಗೆ ಅಧಿಪತಿಯಾದಂತಹ ಹನುಮಂತ ಅಂತ ಒಂದು ಅರ್ಥ. ಹರಿ ಅಂದ್ರೆ ಸಿಂಹ ಅಂತ ಅರ್ಥ. ಆ ಸಿಂಹಗಳಿಗೆ ರಾಜ
ಅಂತ ನರಸಿಂಹ ಅಂತ ಅರ್ಥ. ಹರಿ ಅಂದ್ರೆ ವಿಷ್ಣು, ಈಶ ಅಂತಂದ್ರೆ ಶಂಕರ, ಅರ್ಧ ನಾರಿ, ಅರ್ಧ ಶಿವ, ಅರ್ಧ ವಿಷ್ಣು, ಈ ರೂಪದಂತ ಹರಿಹರೇಶ್ವರ, ಅವನನ್ನು ಹರೀಶ ಅಂತ ಕರೀಬಹುದು. ಹೀಗೆ ಹರೀಶ ಅನ್ನೋ ಶಬ್ದ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಇಲ್ಲಿ ಹರೀಶೌ ಅಂತ ಬಂತು, ಅದಕ್ಕಾಗಿ ಅದನ್ನು ಹೇಳಿದೆ ಅಷ್ಟೆ. ಆಕೆ ಸೇವೆ ಮಾಡಿದ್ಲು. ಅಲ್ಲೆಲ್ಲ ಸಂದರ್ಭದಲ್ಲಿ ಹಾಗೇ ಇತ್ತು. ಮನೆಗಳಲ್ಲಿ ಶಿವ ಪಂಚಾಯತನ, ವಿಷ್ಣು ಪಂಚಾಯತನ ಅಂತೆಲ್ಲ ಆ ಥರದ ದೇವತೆಗಳೇ ಇರ್ತಿದ್ರು. ಒಟ್ಟು ಶಿವ, ವಿಷ್ಣು, ಸೂರ್ಯ, ಗಣಪತಿ, ದುರ್ಗೆ, ಈ 5 ದೇವತೆಗಳನ್ನು ಪೂಜೆ ಮಾಡ್ತಿದ್ರು. ನಾನು ಹೇಳೋ ಸ್ವಲ್ಪ ಏನಾದ್ರು ಯಾವ್ದಾದ್ರು ಒಂದು ಅಸ್ತವ್ಯಸ್ತ ಹೇಳಿರ್ಬೋದು, ಪ್ರಾಯ ನನ್ನ ನೆನಪು ಸರಿ ಇದೆ. ಶಿವ, ವಿಷ್ಣು ಇದಂತೂ ಸರಿಯೇ, ಸೂರ್ಯ, ಗಣೇಶನೂ ಸರಿಯೇ, ಸೂರ್ಯ ಹೌದೋ ಇಲ್ಲ, ಸೂರ್ಯನೂ ಇರಬೇಕು, ಸೂರ್ಯ, ವಿಷ್ಣು, ಗಣಪತಿ, ದುರ್ಗೆ, ಇವಕ್ಕೆ ಪಂಚಾಯತನ ಅಂತ ಕರೀತಾರೆ. ನೀವು ಅಲ್ಲಿ ಶಿವನಿಗೆ ಪ್ರಾಧಾನ್ಯ ಕೊಟ್ಟು ಉಳಿದದ್ದನ್ನು ಇಟ್ಕೊಂಡ್ರೆ ಅದು ಶಿವ ಪಂಚಾಯತನ, ವಿಷ್ಣುವಿಗೆ ಪ್ರಾಧಾನ್ಯ ಕೊಟ್ಟು ಉಳಿದನ್ನು ಇಟ್ಕೊಂಡ್ರೆ ಅದು ವಿಷ್ಣು ಪಂಚಾಯತನ, ಇಷ್ಟೇ. ಹೀಗೆ ಪೂಜೆ ಮಾಡ್ತಾ ಹೋಗ್ತಿದ್ರು. ಆ ಪ್ರಕಾರ ಈ ಅಂತಹ ಪಂಚಾಯತನ ಪೂಜೆ ಮಾಡುವವರಲ್ಲಿ ಈಗಲೂ ಇದ್ದಾರೆ. ವಸ್ತುತಃ ತುಳುನಾಡಿನಲ್ಲೇ ಆಚಾರ್ಯರು ಮಾಧ್ವ ವೇದಾಂತವನ್ನ, ವಿಷ್ಣು ಸರ್ವೋತ್ತಮತ್ವವನ್ನ, ವಿಷ್ಣುವನ್ನು ಮುಖ್ಯವಾಗಿ ಇಟ್ಕೊಂಡು ಉಳಿದವರನ್ನೆಲ್ಲ ದಾಸರನ್ನಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಕೆಲವರು ಅದನ್ನೆಲ್ಲ ಇನ್ನೂ ಒಪ್ಪಿಲ್ಲ. ತಮ್ಮ ಪದ್ಧತಿಯಲ್ಲೇ ಇದ್ದಾರೆ. ಇನ್ನು ಆ ಪಂಚಾಯತನ ಪದ್ಧತಿಯಲ್ಲಿ ಪೂಜೆ ಮಾಡುವವರು ಇನ್ನೂ ಕೂಡ ಇದ್ದೇ ಇದ್ದಾರೆ, ಅದೇ ನಾಡಿನಲ್ಲೇ ಇದ್ದಾರೆ. ಆದ್ರಿಂದಲೇ ಅಲ್ಲೆಲ್ಲ ಕಡೆ ಪ್ರತಿಯೊಂದು ಕಡೆ ಒಂದು ಲಿಂಗ, ಶಿವನ ದೇವಾಲಯಗಳು ಹೆಚ್ಚು. ಆ ಭಾಗದಲ್ಲಿ ತುಳುನಾಡಿನಲ್ಲಿ ಇವತ್ತು ಕೂಡ ಶಿವನ ದೇವಾಲಯಗಳು ಹೆಚ್ಚು. ಸ್ವಯಂ ಉಡುಪಿಯಲ್ಲಿ ಚಂದ್ರಮೌಳೇಶ್ವರ ಮತ್ತೆ ಅನಂತಾಸನ, ಅವು ಅಲ್ಲಿ ಮೂಲ ದೇವರುಗಳು. ಅದನ್ನ ಜನ ಎಲ್ಲ ಶಿವ ಶಿವ ಅಂತಾನೆ ಉಪಾಸನೆ ಮಾಡ್ತಾ ಬಂದಿದ್ದಾರೆ. ಚಂದ್ರಮೌಳೀಶ್ವರ ಶಿವ ಹೌದು, ಇಲ್ಲಿ ತಪ್ಪೇನಲ್ಲ. ಅದು ಅನಂತಾಸನ, ಅದು ವಿಷ್ಣು ದೇವಾಲಯ, ಅಲ್ಲಿರುವಂತಹ ಸನ್ನಿಧಾನ ಅದು ಪರಶುರಾಮನ ಸನ್ನಿಧಾನ ಅಂತಂದ್ರೆ ಇತ್ತೀಚೆಗೆ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಆ ಎಲ್ಲ ವಿಷಯ ಅಲ್ಲಿ ವ್ಯಕ್ತ ಆಯಿತು. ನಾನು ಇದನ್ನು ಮೊನ್ನೆ 8ನೇ ಸರ್ಗದಲ್ಲಿ ಆಚಾರ್ಯರು ಕೃಷ್ಣನ ಪ್ರತಿಷ್ಠೆ ಮಾಡಿದ ವರ್ಣನೆ ಬಂದಾಗ 8 ಅಥವಾ 9ರಲ್ಲಿ ಬಂದಾಗ ನಾನು ಅದನ್ನು ಹೇಳಿದ್ದೆ. ಅದರಿಂದ ಅನಂತಾಸನ ಅಂತನ್ನೋದು ವಿಷ್ಣು ದೇವಾಲಯ. ಉಡುಪಿಗೆ ಹೋಗಿ ಅನಂತಾಸನ ದೇವಾಲಯಕ್ಕೆ ನಮಸ್ಕಾರ ಮಾಡುವಾಗ ಅಲ್ಲಿರುವಂಥ ಸನ್ನಿಧಾನ ಅದು ಪರಶುರಾಮನ ಸನ್ನಿಧಾನ ಅಂತನ್ನೋದನ್ನ ಎಲ್ಲರೂ ತಿಳ್ಕೊಂಡು ನಮಸ್ಕಾರ ಮಾಡಬೇಕು. ಅದೇನೇ ಇರಲಿ, ನೀವು ಗಣಪತಿಯ ವಿಗ್ರಹನೇ ಪ್ರತಿಷ್ಠಾಪನೆ ಮಾಡಿದ್ರು, ಶಿವನ ವಿಗ್ರಹನೇ ಪ್ರತಿಷ್ಠಾಪನೆ ಮಾಡಿದ್ರು, ಮತ್ಯಾವುದೇ ಏನೇ ಪ್ರತಿಷ್ಠಾಪನೆ ಮಾಡಿದ್ರು ಒಳಗಿರೋದು ವಿಷ್ಣುವೇ. ಗೋಲಕ ದ್ವಿತಯಂ ವಾಪಿ ತೃತಯಂ ವಾಪಿ ಪೂಜೆಯೇತ್ ಅಂತ ತಂತ್ರಸಾರದಲ್ಲಿ ಬಂದದನ್ನೆಲ್ಲ ಹಿಂದೆ ಹೇಳಿದ್ದೆ. ಹೊರಗಿರುವಂಥ ಗಣಪತಿ, ಅವನೊಳಗಿರುವಂಥ ಲಕ್ಷ್ಮೀದೇವಿ, ಅದರೊಳಗಿರುವಂಥ ಭಗವಂತ, ಅವನನ್ನು ಹೀಗೆ ಪೂಜೆ ಮಾಡಬೇಕು. ಇಲ್ಲದೇ ಇದ್ರೆ ಹೊರಗಿರುವಂಥ ಒಂದು ವಿಗ್ರಹ, ಆ ವಿಗ್ರಹ ಒಂದು ಗೋಳಕ, ಅದರೊಳಗಿರುವಂಥ ಮುಖ್ಯ ಪ್ರಾಣ ಒಂದು, ಅದರೊಳಗಿರುವಂಥ ಲಕ್ಷ್ಮೀದೇವಿ ಒಂದು, ಪರಮಾತ್ಮ ಅವನನ್ನು ಹೊರತುಪಡಿಸಿಬಿಡಬೇಕು. ಅವನ ಸನ್ನಿಧಾನ ಪರಮಾತ್ಮಂದು, ಹೊರಗಿರುವಂಥವೆಲ್ಲ ಗೋಳಕ. ಹೀಗೆ ಗೋಳಕವನ್ನು ವಿವರಣೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಮೂಲ ಸಿದ್ಧಾಂತದ ತಿರುಳಿಗೆ ಅದು ಬಾಧಕ ಆಗದೆ ಅಂತ ಆಯ್ತು ಅಷ್ಟೇ. ಇದೆಲ್ಲ ಹರಿಕಥಾನುಸಾರದಲ್ಲಿ ಹಿಂದೆ ಹೇಳಿದ್ದೆ ಬೇಕಾದಷ್ಟು. ಹೀಗೆ ಆ ಸುಬ್ರಹ್ಮಣ್ಯ ಪಂಡಿತರ ಹೆಂಡತಿ, ತ್ರಿವಿಕ್ರಮ ಪಂಡಿತರ ತಾಯಿ ಆ ಸೇವೆ ಮಾಡಿದರು. ಪರಮೇಶ್ವರಯೋ ಪ್ರಸಾದ ಯೋಗ, ಅದು ಇಬ್ಬರೂ ಪ್ರಸನ್ನರಾದರು. ಒಂದು ಸುತ ರತ್ನದಂಥ ಮಗು ಹುಟ್ಟಿತು. ಆ ರತ್ನಕ್ಕೆ ಎಂಥ ಬೆಲೆ ಅಂತಂದ್ರೆ ಉಳಿದ ಯಾವುದೋ ವಜ್ರ, ವೈಡೂರ್ಯ, ಮಾಣಿಕ್ಯ, ಇದಕ್ಕೆ ಯಾರ್ಯಾರೋ ಪತ್ತಾರುಗಳು, ಸೋನಾರುಗಳು ಏನಾರು ಬೆಲೆ ಕಟ್ಟ್ಯಾರೋ, ಈ ರತ್ನಕ್ಕೆ ಎಂತೆಂಥ ಪಂಡಿತ ವರೆಣ್ಯರು ಕೂಡ ಪರೀಕ್ಷಕಾಗ್ನಿಯೈಹಿ, ಕೆಲವು ಕಡೆ ಸಣ್ಣ ಸಣ್ಣ ಪಂಡಿತರನ್ನು ಪರೀಕ್ಷೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪಂಡಿತರು ಕೂತಿರ್ತಾರೆ, ಸ್ವಾಮಿಗಳು ಒಪ್ಸಿರ್ತಾರೆ. ಏನು ಓದಿದ್ದ ನೋಡಿ ಹೇಳ್ರಿ, ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಒಂದು ಸಂಭಾವನೆ ಕೊಡ್ತೀವಿ ಅಂತ ಸ್ವಾಮಿಗಳು ದೊಡ್ಡ ದೊಡ್ಡ ಪಂಡಿತರನ್ನ ಪರೀಕ್ಷಕರು ಅಂತ ಕೊಡ್ತಿರ್ತಾರೆ. ಈ ರತ್ನ ಏನು ಹುಟ್ಟಿತಲ್ಲ, ಈ ತ್ರಿವಿಕ್ರಮ ಪಂಡಿತ ಅನ್ನುವ ರತ್ನ, ಇದಕ್ಕೆ ಬೆಲೆಯನ್ನೇ ಯಾರೂ ಪಂಡಿತರು ಕಟ್ಟಲಿಕ್ಕೆ ಆಗ್ಲಿಲ್ವಂತೆ. ಅಂತಹ ಪಂಡಿತ ಇದು. ಪರಿಷತ್ ಪದ ಪಟ್ಟಣೇಶು, ಕೆಲವು ಕಡೆ ಸಣ್ಣ ಸಣ್ಣ ಊರಿನಲ್ಲಿ ನೀವು ದೊಡ್ಡ ತೀರಾ ಕುಗ್ರಾಮದಲ್ಲಿ ಒಂದು ಮಾಣಿಕ್ಯನ ತೊಗೊಂಡೋಗ್ಬಿಟ್ಟು ತೋಳವ್ರು ಯಾರೂ ಇರೋದಿಲ್ಲ, ಸ್ವಲ್ಪ ದೊಡ್ಡ ಊರಿಗೆ ಬರಬೇಕಾಗ್ತದೆ. ಅಲ್ಲೂ ಕೆಲವು ಕಡೆ ಮಾರಾಟ ಆಗಿದೆ, ಇನ್ನೂ ದೊಡ್ಡ ದೊಡ್ಡ ಊರಿಗೆ ಬರಬೇಕಾಗ್ತದೆ. ಇದಾಗಲ್ಲ. ಪರಿಷತ್ ಸಭೆ, ಪದ, ಯಾವುದೇ ಊರು, ದೊಡ್ಡ ದೊಡ್ಡ ಊರು, ಎಲ್ಲಿ ಹೋದ್ರು ಆ ಸಭೆಗಳಲ್ಲಿ ಎಸ್ಸೆ ನಾರ್ಘೋ ವಿಧದೆ, ಇದರ ಮೌಲ್ಯವನ್ನೇ ಯಾರು ಇವ್ರು ಇಷ್ಟು ದೊಡ್ಡ ಪಂಡಿತ, ಇವ್ನಿಗೆ ಇದು ಗೊತ್ತು ಇದು ಗೊತ್ತಿಲ್ಲ ಅಂತ ನಿರ್ಣಯ ಮಾಡ್ಲಿಕ್ಕಾಗಲಿಲ್ಲ. ಎಲ್ಲವೂ ಗೊತ್ತಿತ್ತು ಅವರಿಗೆ. ಅದು ಅಂಥ ಅಗಾಧವಾದಂಥ ಪಾಂಡಿತ್ಯ ಇರುವಂಥ ಒಂದು ಮಗು, ಹಾಗೆ ಬೆಳೆಯುವಂಥ ಒಂದು ಮಗು ಅಲ್ಲಿ ಹುಟ್ಟಿತು. ಆ ಮಗುವಿನ ಮುಖವನ್ನು ನೋಡಿ ಭಾರಿ ಆನಂದ ಆಗಿಬಿಡ್ತು ಈ ಸುಬ್ರಹ್ಮಣ್ಯ ಪಂಡಿತರಿಗೆ. ಯಾಕೆಂದ್ರೆ ಸ್ವಕುಲೋತ್ತಾರಣ ದಕ್ಷ ಲಕ್ಷಣಸ್ಯ, ಇಡೀ ಪೆಜತ್ತಾಯ ವಂಶವನ್ನೇ ಉದ್ಧಾರ ಮಾಡಿದ ಮಗು ಅದು.
ಅಪ್ಪ ಈ ಸುಬ್ರಹ್ಮಣ್ಯ ಪಂಡಿತರು ಸ್ಮಾರ್ತರಾಗಿ ಭಾಗವತರಾಗಿ ಶಾಂಕರ ವೇದಾಂತವನ್ನು ಓದಿಯೇ ಕಾಲ ಕಳೆದವರು. ಆದ್ರೆ ಮಗು ತಾನು ತನ್ನ ಮಧ್ಯ ವಯಸ್ಸಿನ ತನಕ ತಾನೂ ಅದೇ ಓದಿತ್ತು. ಮುಂದೆ ಅದನ್ನು ಬಿಟ್ಟು ಬಂದು ಮಾಧ್ವ ವೇದಾಂತಕ್ಕೆ ಶರಣಾಯಿತು. ಆಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರ ಆಯ್ತು. ಅದನ್ನು ಇಡೀ ಕುಲವನ್ನೇ ಉದ್ಧಾರ ಮಾಡಿತ್ತು. ಆ ಮಗುವಿನ ಮಕ್ಕಳು, ಅದರ ಮಕ್ಕಳು, ತ್ರಿವಿಕ್ರಮ ಪಂಡಿತರ ಮಕ್ಕಳು ನಾರಾಯಣ ಪಂಡಿತರು, ಅವರ ನಂತರದವರು ವಾಮನ ಪಂಡಿತರು ಮೊದಲಾದವರೆಲ್ಲ ಮಾಧ್ವ ವಾಂಗ್ಮಯಕ್ಕೆ ಅಗಾಧವಾದ ಸೇವಾ ಸಲ್ಲಿಸಿದರು. ಆದ್ರಿಂದ ಆ ಕುಲವೇ ಉದ್ಧಾರ ಆಗೋಯ್ತು. ಅದು ನೋಡಿ ಬಹಳ ಆನಂದ ಆಯ್ತು ತಂದೆಗೆ. ಅದಕ್ಕೆ ಬೇಕಾದ ನಾಮಕರಣ ಕ್ರಿಯೆಗಳೆಲ್ಲ ಮಾಡಿದ್ರು. ಕವಿರಾಖ್ಯಾದ್ ಉಚಿತಾಂ ತ್ರಿವಿಕ್ರಮಾಖ್ಯಾಂ, ಅದಕ್ಕೆ ತ್ರಿವಿಕ್ರಮ ಪಂಡಿತ, ತ್ರಿವಿಕ್ರಮ ಅಂತ ಹೆಸರಿಟ್ರು. ಪಂಡಿತಾಚಾರ್ಯ ಅಂತನ್ನೋದು ಅಲ್ಲಿ ಆ ಇಡೀ ಕುಲದಲ್ಲಿ ಬಂದಂತ ಒಂದು ಹೆಸರು. ಏನಂದ್ರೆ ಪಂಡಿತ ಅಂತ ಎಲ್ಲರಿಗೂ ಹೆಸರು ಇರ್ತದೆ. ಪಂಡಿತಾಚಾರ್ಯ ಅಂತನ್ನೋದು ಸ್ವಲ್ಪ ಅದರಲ್ಲೇ ವಿಶಿಷ್ಟ ಅಷ್ಟೇ. ಕೆಲವು ಶ್ರೇಷ್ಠವಾದ ವಂಶಗಳಿಗೆ ಹೆಚ್ಚು ಸಾಧನೆ ಮಾಡಿದಂಥ ವಿದ್ವಾಂಸರು ಅವರ ಭಾಷಣ, ಅವರ ಹೆಸರಿನ ಜೊತೆ ಸೇರ್ಕೊಂಡಿರ್ತದೆ. ಅದಕ್ಕಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯ, ವಾಮನ ಪಂಡಿತಾಚಾರ್ಯ, ಕೊನೆಗೆ ಪಂಡಿತಾಚಾರ್ಯ ಎಂದು ಉಳಿದ್ಬಿಡ್ತು. ಮುಂದೇನಾಯ್ತು, ಆ ತ್ರಿವಿಕ್ರಮ ಪಂಡಿತರು ಅಂದ್ರೆ ಸುಬ್ರಹ್ಮಣ್ಯ ಪಂಡಿತರ ಈ ಮಗ ಕಲಭಾಷಣ ಇನ್ನೂ ಮುದ್ದಾಗಿ ಮಾತಾಡ್ತಿದ್ದ. ಆವಾಗಲೇ ಕವಿ ಆಗಿಬಿಟ್ಟಿದ್ದ. ದೊಡ್ಡ ಕವಿತಾ ಶಕ್ತಿ ಅವ್ರದ್ದು. ಇವತ್ತು ಅವರು ಈ ತತ್ವಪ್ರದೀಪ, ಅವರು ರಚನೆ ಮಾಡಿದಂಥ ತತ್ವಪ್ರದೀಪ, ತ್ರಿವಿಕ್ರಮ ಪಂಡಿತರು ರಚನೆ ಮಾಡಿದಂಥ ತತ್ವಪ್ರದೀಪ, ಅವರು ಮಾಡಿದಂಥ ವಾಯುಸ್ತುತಿ, ಇದನ್ನು ನೋಡಿದರೆ ಒಂದು ತತ್ವಪ್ರದೀಪ ಅಂತೂ ವೇದಾಂತ ವಾಂಗ್ಮಯದ ಶ್ರೇಷ್ಠ ಗ್ರಂಥ. ವಾಯುಸ್ಥಿತಿ, ಅದರ ಪ್ರಾಸ, ಅದರ ಕ್ಲಿಷ್ಟತೆ, ಅದರ ಸೌಂದರ್ಯ, ಅದು ಸಾಹಿತ್ಯ ಗ್ರಂಥದಲ್ಲಿ ಅಂತ ಒಂದು ಶ್ರೇಷ್ಠವಾದಂಥ ರತ್ನ ಅದು ಕೂಡ. ಅದರಿಂದ ಸಣ್ಣ ವಯಸ್ಸಿನಲ್ಲೇ ಅದಕ್ಕೆ ದೊಡ್ಡ ಕವಿ ಆಗಿಬಿಟ್ಟಿತ್ತು. ಅನವದ್ಯ ಪದ್ಯವಾದಿ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಬೇರೆಯವರು ರಚನೆ ಮಾಡಿದ ಪದ್ಯಗಳನ್ನು ಕಲಿಲಿಕ್ಕೆ ಕಷ್ಟ ಆಗ್ತಿರ್ತದೆ. ಇದು ಹೊಸ ಪದ್ಯಗಳನ್ನು ಹೊಸಿತಿತ್ತು ಈ ಮಗು. ಯಾಕೆಂದ್ರೆ ಸೂರ್ಯ ನಡುನೆತ್ತಿಗೆ ಬರಬೇಕು ಅಂತಿಲ್ಲ. ಸಣ್ಣವನಾಗಿದ್ರು ಇನ್ನೂ ಪೂರ್ವ ದಿಗಂತದಲ್ಲಿ ಉದಯಿಸಿದ್ರು ತನ್ನ ಬೆಳಕನ್ನು ಎಲ್ಲ ಕಡೆ ಆತ ಬೀರ್ತಿರ್ತಾನೆ. ಹಾಗೆ ಈ ತ್ರಿವಿಕ್ರಮ ಪಂಡಿತರ ಪ್ರಭಾವ ವ್ಯಕ್ತ ಆಗಲಿಕ್ಕೆ ತೊಡಗಿತ್ತು. ಮುಂದೆ ಅವ್ರು ಏನ್ ಮಾಡಿದ್ರು, ಈ ತ್ರಿವಿಕ್ರಮ ಪಂಡಿತರು ಉಷಾಹರಣ ಅನ್ನುವಂಥ ಒಂದು ಕಾವ್ಯವನ್ನು ಬರೆದ್ರು. ಇದು ಜನರಿಗೆ ಹೆಚ್ಚು ಗೊತ್ತಿಲ್ಲ. ತ್ರಿವಿಕ್ರಮ ಪಂಡಿತರು ತತ್ವಪ್ರದೀಪ ಬರೆದ್ರು, ಮತ್ತೆ ವಾಯುಸ್ತುತಿ ಬರೆದ್ರು, ಇದು ಗೊತ್ತು. ಮುಖ್ಯವಾಗಿ ಉಷಾಹರಣ ಅನ್ನುವಂಥ ಒಂದು ಕಾವ್ಯವನ್ನು ಅವರು ಮೊದಲು ಬರೆದಿದ್ರು. ಉಷಾಹರಣ ಅನ್ನುವಂಥ ಒಂದು ಕಾವ್ಯ, ಆ ಕಾವ್ಯವೇ ಒಂದು ಹಣ್ಣು. ಆ ಹಣ್ಣು ತಯಾರಾಯಿತು ಅಂತ ಹೇಳ್ತಾರೆ. ಅದನ್ನು ಬಹಳ ಕಾವ್ಯಮಯವಾಗಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಈ ವಂಶ ಇದೆಲ್ಲ, ಇದು ಪೆಜತ್ತಾಯ ವಂಶ, ಇದು ಹೆಬ್ಬಲಸಿನ ವಂಶ. ಇದು ಹೆಬ್ಬಲಸಿನ ವಂಶ ಅಂತಂದ್ರೆ ಈ ವಂಶದಲ್ಲಿ ಬಂದಂಥವರೆಲ್ಲ ದೊಡ್ಡ ದೊಡ್ಡ ಹೆಮ್ಮರಗಳಿದ್ದಂತೆ. ಸಣ್ಣ ಗಿಡಗಳಲ್ಲ ಇವೆಲ್ಲ, ದೊಡ್ಡ ಗಿಡ. ಒಂದೊಂದು ವ್ಯಕ್ತಿಯು ಕೂಡ, ಒಂದೊಂದು ತಲೆಮಾರು ಒಂದೊಂದು ದೊಡ್ಡ ಗಿಡ. ಒಂದು ವೃಕ್ಷ ತಾನು ಬೀಜ ರೂಪದಿಂದ ಮೊದಲು ಭೂಮಿಯಲ್ಲಿ ನಾಟಿಕೆಯನ್ನು ಪಡೆದಾದ್ಮೇಲೆ ಅದು ಚಿಗುರಿ ಸಸಿಯಾಗಿ ಗಿಡವಾಗಿ ಹೆಮ್ಮರಾಗಿ ಬೆಳೆದ ಮೇಲೆ ಹಣ್ಣು ಕೊಡ್ತಿರ್ತದಲ್ಲ, ಅದರಂತೆ ಇವರು ಈ ತ್ರಿವಿಕ್ರಮ ಪಂಡಿತರು ಕೂಡ ಒಂದು ಹಣ್ಣು ಕೊಟ್ಟರು. ಯಾಕಂದ್ರೆ ಇವರು ಕೂಡ ಒಂದು ವೃಕ್ಷದಂತೆ, ಯಾಕಂದ್ರೆ ಪೆಜತ್ತಾಯ ವಂಶದಲ್ಲಿ ಹುಟ್ಟಿದವರು ಅಂತ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಇದರಲ್ಲಿ. ಅದು ಹೇಗೆ ಅಂತಂದ್ರೆ, ಹೆಮ್ಮರಕ್ಕೆ ಅನೇಕ ಶಾಖೆಗಳು, ಇವರಿಗೂ ಕೂಡ ಅನೇಕ ಶಾಖೆಗಳು. ಶಾಖೆ ಅಂದ್ರೆ ಶಿಕ್ಷಾ, ಕಲ್ಪ, ನಿರುಕ್ತ ಮೊದಲಾದ ಎಲ್ಲ ವೇದಾಂಗಗಳು, ಅದನ್ನೆಲ್ಲ ಇವರು ಓದಿದ್ರು. ಅದಲ್ಲದೆ ಋಕ್ಷಾಖೆ, ವಿದುಶಾಖೆ, ಆ ಋಗ್ವೇದದಲ್ಲಿ 24 ಶಾಖೆಗಳು, ಯಜುರ್ವೇದದಲ್ಲಿ ಮತ್ತೆಷ್ಟೋ 12, ಸಾಮವೇದದಲ್ಲಿ 1000 ಎಷ್ಟೋ ಇದ್ದು, ಅದೆಲ್ಲ ಈಗ ಲುಪ್ತಾಗಿ ಹೋಗಿವೆ. ತುಂಬಾ ಶಾಖೆಗಳಿದ್ದು, ನಾನು ಹಿಂದೆ 108 ಶಾಖೆಗಳಿದ್ದು ಎಲ್ಲ ಸೇರಿ ಅಂತ ಹಿಂದೆ ಹೇಳಿದ್ದೆ. ಆ ಎಲ್ಲ ಶಾಖೆಗಳನ್ನ ಈ ತ್ರಿವಿಕ್ರಮ ಪಂಡಿತರು ಅಭ್ಯಾಸ ಮಾಡಿದ್ರು. ಉದಾರ ಪಕ್ಷಿ ಸೇವ್ಯ, ಮರ ಸಸಿ ಇದ್ದಾಗ ಅದರಲ್ಲಿ ಯಾವುದೇ ಒಂದು ಹಕ್ಕಿ ಬಂದು ಕೂತ್ಕೊಳ್ಳೋದಿಲ್ಲ, ಗೂಡು ಕಟ್ಟೋದಿಲ್ಲ ಅಲ್ಲಿ. ಆದರೆ ಮರ ಹೆಮ್ಮರ ಆದಮೇಲೆ ಅದರಲ್ಲಿ ಪಕ್ಷಿಗಳು ಬಂದು ನೆಲೆಸ್ತವೆ. ಈ ವಿದ್ವಾಂಸರು ತ್ರಿವಿಕ್ರಮ ಪಂಡಿತರು ದೊಡ್ಡವರಾದಂತೆ ಅನೇಕ ಜನ ಅವರನ್ನು ಬಂದು ಸೇವಿಸಿದರು. ಅಂದ್ರೆ ಜನ ಅವರಲ್ಲಿ ಬಂದು ವಿದ್ಯಾಭ್ಯಾಸಕ್ಕೆ ತೊಡಗಿದರು. ದೊಡ್ಡ ವಿದ್ವಾಂಸರು, ಅವ್ರ ಮೂಲಕ ವಿದ್ಯೆ ಕಲಿಬೇಕು ಅಂತ. ಕಲ್ತರು ಅವ್ರ ಹತ್ರ ಹೋಗ್ಬೇಕು, ಬೇರೆ ಕಡೆ ಹೋಗಬಾರದು. ನಾವು ತ್ರಿವಿಕ್ರಮ ಪಂಡಿತರ ಶಿಷ್ಯರು ಅಂತ ಹೇಳ್ಕೊಳ್ಳೋರು ಸಿದ್ಧರಾದರು. ಅವ್ರನ್ನೆಲ್ಲ ಪಕ್ಷಿಗಳು ಅಂತ ಹೋಲಿಕೆ ಮಾಡಬೇಕು. ಮತ್ತೆ
ಒಂದು ಮರ ಹಣ್ಣು ಯಾಕೆ ಬಿಡ್ತದೆ ಅಂದರೆ ಅದು ತಾನು ತಿನ್ಲಿಕ್ಕಲ್ಲ, ಮರಕ್ಕೆ ಬೇಕಾಗಿದ್ದು ಸಗಣಿಯೇ. ಮತ್ತೆ ನೀವು ಕೆಳಗೆ ಸಗಣಿ ಒಂದು ನೀರು ಹಾಕಿದ್ರೆ ಅದು ಮರ ಬೆಳೆಯೋದು. ಅದಕ್ಕೆ ನೀವು ಎಂಥ ರುಚಿಕರವಾದ ಹಣ್ಣೇನು ಹಾಕಬೇಕಾಗಿಲ್ಲ. ಹಣ್ಣು ಬಿಟ್ಟರೆ ಅದು ಇನ್ನೊಬ್ಬರ ಸಲುವಾಗಿ. ಪರೋಪಕಾರಾಯ ಫಲಂತಿ ವೃಕ್ಷಾಹ ಅಂತ ಸುಭಾಷಿತ. ಒಂದು ಮರ ಹಣ್ಣು ಬಿಟ್ಟರೆ ದಾರಿ ಹೋಕರ ಉಪಕಾರಕ್ಕಾಗಿ, ಅವ್ರು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಹಣ್ಣು ಬಿಡ್ತಿರ್ತವೆ. ಅದರಂತೆ ಈ ಲಿಕುಚ, ಈ ಹೆಬ್ಬಲಸು ವೃಕ್ಷ, ಈ ತ್ರಿವಿಕ್ರಮ ಪಂಡಿತ ಅನ್ನೋ ಹೆಬ್ಬಲಸು ವೃಕ್ಷ ಏನಿದೆ, ಇದು ಹಣ್ಣು ಬಿಟ್ಟಿತ್ತು. ಯಾಕೆಂದ್ರೆ ಸಜ್ಜನರು ನನ್ನ ಕಾವ್ಯವನ್ನು ಓದಿ ಸಂತೋಷ ಪಡಲಿ ಅನ್ನೋ ಕಾರಣಕ್ಕಾಗಿ ಉಷಾಹರಣ ಅನ್ನುವಂಥ ಒಂದು ಅದ್ಭುತವಾದ ಕಾವ್ಯವೆಂಬ ಹಣ್ಣನ್ನು ಈ ತ್ರಿವಿಕ್ರಮ ಪಂಡಿತ ಅನ್ನುವ ಒಂದು ವೃಕ್ಷ ತಯಾರು ಮಾಡಿ ಬಿಟ್ಟಿತು. ಕಾವ್ಯ ಅನ್ನೋ ಫಲವನ್ನ ರಸಾಭಿರಾಮಂ, ಎಲ್ಲ ರಸಗಳು, ನವರಸಗಳಿಂದ ಕೂಡಿದಂತಹ ಸುಂದರವಾದ ಕಾವ್ಯ. ಉಷಾಹರಣ ಅಂತಂದ್ರೆ ಅದು ಹೆಸರೇ ನಿಮ್ಗೆ ಗೊತ್ತಾಗುವಂತೆ, ಅನಿರುದ್ಧ, ಕೃಷ್ಣನ ಮೊಮ್ಮಗ ಅನಿರುದ್ಧ ಬಾಣಾಸುರನ ಮಗಳು ಉಷೆಯನ್ನ ಮದುವೆ ಆದಂಥ ಕಥಾ. ಆ ಮಹಾಭಾರತ ಹರಿವಂಶ, ಭಾಗವತ ಹರಿವಂಶಾದಿಗಳಲ್ಲಿ ಬಂದಂತಹ ಮೂಲ ಕಥೆಯನ್ನು ಇಟ್ಕೊಂಡು ಅವರಿಂಥ ಒಂದು ಅದ್ಭುತವಾದಂಥ ಕಾವ್ಯವನ್ನ ರಚನೆ ಮಾಡಿದರು. ಇದು ಅವ್ರದ್ದು ಮೊದಲನೇ ಒಂದು ಕಾವ್ಯ. ಮುಂದೆ ಅವ್ರು ಹೆಚ್ಚು ಕಾವ್ಯಗಳನ್ನು ಬರೆದಂತ ಕಾಣಿಸೋದಿಲ್ಲ. ಕಾವ್ಯ ಗುಣವೂ ಇದ್ದಂಥ, ಶಾಸ್ತ್ರ ಅರ್ಥಗರ್ಭಿತವಾದಂಥ ವಾಯುಸ್ತುತಿಯನ್ನು ರಚನೆ ಮಾಡಿದ್ರು. ಪೂರ್ಣವಾಗಿ ಶಾಸ್ತ್ರವೇ ಆದಂಥ ತತ್ವಪ್ರದೀಪವನ್ನು ಕೂಡ ಅವರು ರಚನೆ ಮಾಡಿದರು. ಮುಂದೆ ಈ ತ್ರಿವಿಕ್ರಮ ಪಂಡಿತರು ತಾವು ಸಣ್ಣವರಿದ್ದಾಗ ಬೇಕಾಷ್ಟು ಕಾವ್ಯ, ವ್ಯಾಕರಣ ಇತ್ಯಾದಿಗಳನ್ನು ರಚನೆ ಅಭ್ಯಾಸ ಮಾಡಿದರು. ಮುಂದೆ ವೇದಾಂತವನ್ನು ತಮ್ಮ ತಂದೆಯ ಹತ್ರನೇ ಅಭ್ಯಾಸ ಮಾಡಿದರು. ಆ ತಂದೆಯ ಮೂಲಕ ಶಾಂಕರ ವೇದಾಂತವನ್ನು ಅಭ್ಯಾಸ ಮಾಡುವಾಗ, ಶಾಂಕರ ಭಾಷ್ಯ ಇತ್ಯಾದಿಗಳನ್ನು ಅಭ್ಯಾಸ ಮಾಡುವಾಗ ಅವರಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಏನೇನೋ ಪ್ರಶ್ನೆಗಳು ಬರ್ತಿತ್ತು. ಆ ಪ್ರಶ್ನೆಗಳಿಗೆ ತಂದೆಯೂ ಕೂಡ ಉತ್ತರ ಕೊಡ್ತಿರ್ಲಿಲ್ಲ. ಆದ್ರೆ ಮಾಡೋದೇನು, ಇರ್ಲಿ ಈಗ ಓದೋ ಸಂದರ್ಭ ಇದೆ, ಓದಿ ಬಿಡ್ರಿ ಅಂತ ಉಳಿದವರೆಲ್ಲ ಒತ್ತಾಯ ಮಾಡ್ತಿದ್ರು. ಓದಿದ್ರು. ಪೃಥು ಮಾಯಾ ಸಮಯಸ್ಯ ದುರ್ಘಟತ್ವಂ. ಮಾಯಾ ಸಮಯ, ಮಾಯಾವಾದ ವೇದಾಂತ ಎಂದ ಅದ್ವೈತ ವೇದಾಂತ, ಅದು ದುರ್ಘಟ, ಅದು ಅಸಮರ್ಥನೀಯ. ಅದು ಮಾಯಾವಾದ ಯಾಕೆ ತಪ್ಪು, ಮಾಯಾವಾದದಲ್ಲಿ ಏನು ಸಮಸ್ಯೆಗಳಿವೆ ಅಂತ ಅನ್ನೋದನ್ನೆಲ್ಲ ಈ ಮಗ ಎತ್ತಿ ತೋರಿಸ್ತಾ ಇದ್ರು. ಸ್ವಗುರವು ಪರಿಹರ್ತುಮ ಅಕ್ಷಮೇಪಿ. ಆ ತಂದೆಗೆ ಯಾವುದೇ ರೀತಿಯಾದಂಥ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಮಗನಿಗೆ ಏನಾದ್ರು ಉತ್ತರ ಕೊಡ್ಬೇಕಲ್ಲ, ತಂದೆ ಕೈಯಿಂದ ಆಗಲಿಲ್ಲ ಅದು. ಆದರೂ ಆ ಶಿಷ್ಯರು, ಉಳಿದು ಸಹಪಾಠಿಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ನಾವು ಓದ್ತಿದ್ದೇವಪ್ಪ, ನೀನ್ಯಾಕೆ ಓದ್ತಿಲ್ಲ, ಓದ್ಬಿಡು, ಇರ್ಲಿ ಮುಂದೆ ನೋಡೋಣ. ಸವಯಸಃ ಸಹೈವ ಪಠಾಮಹ, ಎಲ್ಲರೂ ಸಮಾನ ವಯಸ್ಕರು, ಓದಿಬಿಡೋಣ ಬಾ ಅಂತ ಕರ್ಕೊಂಡು ಹೋಗ್ತಿದ್ರು. ಓದಿದ್ರು. ಪಾಪ ಮನಸ್ಸಿಗೆ ಸಮಾಧಾನ ಇಲ್ಲ ಅವರಿಗೆ. ಭಗವತ್ಯುಜಿತೆ ಸಗೋವಿಲಾಸೆ ವಟುಭಾವಂ ತ್ಯಜಿತ್ ವಿಕ್ರಮಾಖ್ಯೆ ಅಪಿ ಭಾನು ಪುರಸ್ಸರ ಸಮಸ್ತಾಹ ಪ್ರಯಯುಹು ಕೀಟಮಣಿ ಪ್ರಭುತ್ವ ಮಾಶು. ತ್ರಿವಿಕ್ರಮ ಪಂಡಿತರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದರು. 18, 20, ಕೆಲವರು 16, 18ನೇ ವಯಸ್ಸಿನಲ್ಲಿ ಚತುಶಾಸ್ತ್ರ ಪಂಡಿತರಾಗಿರ್ತಿದ್ರು, ಷಟ್ಶಾಸ್ತ್ರ ಪಂಡಿತರಾಗಿರ್ತಿದ್ರು ಆ ಕಾಲಕ್ಕೆ. ತ್ರಿವಿಕ್ರಮ ಪಂಡಿತ ಅನ್ನುವಂಥ ಈ ಒಂದು ಸೂರ್ಯ ಅದು ಉದಯಿಸಿದ ಮೇಲೆ, ಪೂರ್ಣವಾಗಿ ಉದಯಿಸಿ ಪ್ರಕಾಶಮಾನವಾದಾಗ, ಆ ಕಾಲದಲ್ಲಿದ್ದಂಥ ಉಳಿದ ಪಂಡಿತರೆಲ್ಲ ಹೇಳ ಹೆಸರಲ್ಲದಂತ ಆಗಿಬಿಟ್ರು. ಭಾನು ಅಂತ ಒಬ್ಬ ಪಂಡಿತ ಇದ್ದಂತ. ಆವಾಗ ಆ ಭಾನು ಅನ್ನುವ ಪಂಡಿತನಿಗೆ ಯಾವುದೇ ಬೆಲೆ ಇಲ್ಲದಂತಾಯ್ತು. ಕಶ್ಚಿನ್ ಮೀಮಾಂಸಕ. ಈ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, 6 ದರ್ಶನಗಳು. ಅದರಲ್ಲಿ ಈ ಉತ್ತರ ಮೀಮಾಂಸ ಅಂದರೆ ಬ್ರಹ್ಮಸೂತ್ರಗಳು, ವೇದವ್ಯಾಸಕೃತ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯಗಳೇ ಶಾಂಕರ, ರಾಮಾನುಜ, ಮತ್ತು ಮಾಧ್ವ ಭಾಷ್ಯಗಳು. ಇದಲ್ಲದೆ ಒಟ್ಟಾರೆ 21 ಭಾಷ್ಯಗಳು ಆಚಾರ್ಯಕ್ಕಿಂತ ಮೊದಲು ಅಂತ ನಾನು ಹಿಂದೆಲ್ಲ ಹೇಳಿದ್ದೆ. ಆದ್ರಿಂದ ಶಾಂಕರ ವೇದಾಂತ, ಮಾಧ್ವ ವೇದಾಂತ ಇವೆಲ್ಲವೂ ಕೂಡ ಉತ್ತರ ಮೀಮಾಂಸ. ಈ ಭಾನು ಅಂತ ಒಬ್ಬ ಪಂಡಿತರ ಬಗ್ಗೆ ಇಲ್ಲಿ ಹೆಸರು ಹೇಳಿದ್ರಲ್ಲ, ಆ ಭಾನು ಅಂದ್ರೆ ಆತ ಮೀಮಾಂಸಕ, ಪೂರ್ವ ಮೀಮಾಂಸದವನು. ಅವನಿಗೆ ಒಳ್ಳೆ ಹೆಸರಿತ್ತು ಆ ಕಾಲದಲ್ಲಿ. ಆದರೆ ತ್ರಿವಿಕ್ರಮ ಪಂಡಿತರು ವಿದ್ವಾಂಸರು ಅಂತ ಪ್ರತಿಷ್ಠಿತರಾದ್ಮೇಲೆ ಆ ಪೂರ್ವ ಮೀಮಾಂಸವನ್ನೆಲ್ಲ ಅವರು ನಿರಾಕರಣೆ ಮಾಡಿಬಿಟ್ರು. ಯಾಕಂದ್ರೆ ಇವರು ಮೂಲತಃ ಉತ್ತರ ಮೀಮಾಂಸದವರು. ಈ ತ್ರಿವಿಕ್ರಮ ಪಂಡಿತರು ಅದ್ವೈತವನ್ನು ಬಿಟ್ಟು ದ್ವೈತಕ್ಕೆ ಬಂದರೆ ಹೊರತು ಅವರು ಉತ್ತರ ಮೀಮಾಂಸವನ್ನು ಬದಲು ಮಾಡಲಿಲ್ಲ. ಉತ್ತರ ಮೀಮಾಂಸದಲ್ಲಿದ್ದವ್ರು ಪೂರ್ವ ಮೀಮಾಂಸಕ್ಕೆ ಹೋಗಲಿಲ್ಲ ಅವರೆಂದು. ಉತ್ತರ ಮೀಮಾಂಸದಲ್ಲೇ ಒಂದು ಶಾಖೆ ಆದ ಅದ್ವೈತದಲ್ಲಿ ಮೊದಲಿದ್ದವರು, ಮುಂದೆ ಇನ್ನೊಂದು ಶಾಖೆ ಅಂತ ಮಾಧ್ವ ವೇದಾಂತಕ್ಕೆ ತತ್ವವಾದಕ್ಕೆ ಅವ್ರು ಬಂದರೆ ಹೊರತು ಉತ್ತರ ಮೀಮಾಂಸಾನೇ ಅದನ್ನೇ ಅವ್ರು ಗಟ್ಟಿಯಾಗಿ ಹಿಡಿದಿದ್ರು.
ಆದ್ದರಿಂದ ಪೂರ್ವಮೀಮಾಂಸಾದಲ್ಲಿ ಮಹಾಪಂಡಿತರಾದಂಥ ಭಾನು ಮೊದಲಾದ ಪಂಡಿತರು ಈ ತ್ರಿವಿಕ್ರಮ ಪಂಡಿತ ಅನ್ನುವ ಸೂರ್ಯನ ಮುಂದೆ ಮಿಂಚು ಹುಳದಂತೆ ಆಗಿಬಿಟ್ರು. ಕೀಟಮಣಿ, ಅದೇನು ಮಿಂಚು ಸಣ್ಣ ಸಣ್ಣ ಮಿಂಚಿನ ಹೊತ್ಕೊಂಡು ಓಡಾಡ್ತಿರ್ತದಲ್ಲ, ಅದರಂತೆ ಅವರೆಲ್ಲ ನಗಣ್ಯರಾಗಿಬಿಟ್ರು. ಅನ್ನುವಲ್ಲಿಗೆ 50ನೇ ಶ್ಲೋಕ, ಈ 13ನೇ ಸರ್ಗದ 50ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.